ಸ್ಯಾಮ್ಸನ್ ಬ್ರದರ್ ಹೇಳಿದ ಹಾಗೆ ನಿಮ್ಮ ಕೈಯಲ್ಲಿ ಬುಕ್ಕು ಪೆನ್ನು ಜೊತೆಯಲ್ಲಿ ಇಟ್ಕೊಳ್ರಿ. ಒಳ್ಳೆ ವಿದ್ಯಾರ್ಥಿಗಳು ಪೆನ್ನು ಬುಕ್ಕು ಇಟ್ಕೊಳ್ತಾರೆ. ನಾನು ಕೂಡ ಬೈಬಲ್ ಸ್ಟಡಿಗಾಗಿ ಹೊಸ ಬುಕ್ಕು ಇವತ್ತೇ ಓಪನ್ ಮಾಡಿದ್ದೇನೆ, ನಿಮಗೆ ಟೀಚ್ ಮಾಡೋಕ್ಕೆ, ನಾನು ಕಲಿಯೋಕ್ಕೆ. ಓಕೆ, ಈಗ ನಾವು ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಇವತ್ತು ನಾನು ನಿಮಗೆ ಬೋಧಿಸುವಂಥ ಟಾಪಿಕ್ ಯಾವುದು ಅಂದರೆ ಡಿಪೆಂಡಿಂಗ್ ಆನ್ ಗಾಡ್, ದೇವರ ಮೇಲೆ ಆತುಕೊಳ್ಳುವುದು. ಡಿಪೆಂಡಿಂಗ್ ಆನ್ ಗಾಡ್, ದೇವರ ಮೇಲೆ ಆತುಕೊಳ್ಳುವುದು. ಟಾಪಿಕ್ ಬರ್ಕೊಳ್ರಿ. ಅದಾದ ನಂತರ ನನ್ನ ಕಡೆ ನೀವು ನೋಡ್ರಿ ಪ್ರಿಯರೇ. ಜಾಯ್ನ್ ಆಗೋರು ಆಗ್ತಾ ಇರ್ತಾರೆ. ಸೊ ಡಿಪೆಂಡಿಂಗ್ ಆನ್ ಗಾಡ್, ದೇವರ ಮೇಲೆ ಆತುಕೊಳ್ಳುವುದು. ಸರಿಯಾಗಿ 8 ಗಂಟೆಗೆ ನಾನು ಮುಗಿಸ್ತೇನೆ, ಚಿಂತೆ ಮಾಡಬೇಡ್ರಿ. ಈಗ ನನಗೆ 40 ನಿಮಿಷ ಸಮಯ ಇದೆ. ಓಕೆ, ಸೊ ಈ 40 ನಿಮಿಷ ನಾನು ಈ ಒಂದು ಟಾಪಿಕ್ನ ಸ್ವಲ್ಪ ಮಟ್ಟಿಗೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೇನೆ. ನೆಕ್ಸ್ಟ್ ವೀಕ್ ನಾವು ಇನ್ನೂ ಅದರ ಕುರಿತು ಆಳವಾಗಿ ಈ ಒಂದು ಟಾಪಿಕ್ ಮೇಲೆ ನಾವು ಸ್ಟಡಿ ಮಾಡೋಕ್ಕಿದ್ದೇವೆ. ಸೊ ನಮ್ಮ ಬೈಬಲ್ ಸ್ಟಡಿಯ ಮುಖ್ಯ ಉದ್ದೇಶ ಏನಂದರೆ ಜನರನ್ನು ಕಟ್ಟುವುದು, ಜನರನ್ನು ಪ್ರೋತ್ಸಾಹ ಮಾಡೋದು, ಸೇವೆಗಾಗಿ ಅವರನ್ನು ದೇವರು ಅವರಿಗಾಗಿ ಇಟ್ಟಿರುವಂಥ ಒಂದು ಪ್ರಣಾಳಿಕೆ ಉದ್ದೇಶಗಳನ್ನು ವಾಕ್ಯದ ಮೂಲಕ ನಾವು ತಿಳಿಸೋದೇ ಉದ್ದೇಶ ಪ್ರಿಯರೇ. ಸೊ ಈಗ ನಾವು ಈ ಒಂದು ಟಾಪಿಕ್ನ ಕಲಿಯೋರಾಗಿರೋಣ. ಡಿಪೆಂಡಿಂಗ್ ಆನ್ ಗಾಡ್, ದೇವರ ಮೇಲೆ ಆತುಕೊಳ್ಳುವುದು. ನೀವು ಈ ಪದ ಬಹಳ ಸಾರಿ ಕೇಳಿರಬಹುದು, ನಿಮ್ಮ ಬಾಯಿಂದ ಉಚ್ಚಾರಣೆ ಮಾಡಿರ್ಬೋದು. ನಾನು ದೇವರ ಮೇಲೆ ಆತುಕೊಳ್ತೇನೆ, ಮನುಷ್ಯನ ಮೇಲೆ ಆತುಕೊಳ್ಳಲ್ಲ. ಬಹಳ ಸಾರಿ ನೀವು ಇದನ್ನು ಉಪಯೋಗ ಮಾಡಿರಬಹುದು ಪ್ರಿಯರೇ. ನನಗೆ ದೇವರ ಮೇಲೆ ಮಾತ್ರ ನಾನು ನಂಬಿಕೆ ಇಡ್ತೇನೆ, ಮನುಷ್ಯರ ಮೇಲೆ ಇಡಲ್ಲ. ಸೊ ಹೀಗೆ ನಾವು ಈ ಪದಗಳನ್ನು ಉಪಯೋಗ ಮಾಡ್ತೇವೆ. ಇವತ್ತು ನಾನು ಇದನ್ನು ನಿಮ್ಮ ಮುಂದೆ ಹಂಚುವಾಗ ದೇವರು ನನ್ನೊಟ್ಟಿಗೆ ಅನೇಕ ವಿಷಯಗಳನ್ನು ವೈಯಕ್ತಿಕವಾಗಿ ಮಾತನಾಡ್ತಾ ಇದ್ದಾನೆ ಮತ್ತು ಕುಟುಂಬವಾಗಿ ದೇವರು ನನಗೆ ಬೇಕಾಗಿರುವ ವಾಕ್ಯದ ಒಂದು ಬಲ, ವಾಕ್ಯದ ಶಕ್ತಿ ನನಗೆ ವೈಯಕ್ತಿಕವಾಗಿ ದೇವರು ಕೊಡ್ತಾ ಇದ್ದಾನೆ. ದೇವರು ನನಗೆ ವೈಯಕ್ತಿಕವಾಗಿ ಯಾವುದನ್ನು ಕೊಡ್ತಾ ಇದ್ದಾನೋ ಅದನ್ನು ನಾನು ಬೈಬಲ್ ಸ್ಟಡಿಯಲ್ಲಿ ಕೂಡ ನಿಮಗೆ ಪ್ರೋತ್ಸಾಹ ಮಾಡೋಕ್ಕೆ, ನಿಮ್ಮನ್ನು ವಾಕ್ಯದಿಂದ ಬಲಪಡಿಸೋಕ್ಕೆ ನಾನು ಅದನ್ನು ಹಂಚಿಕೊಳ್ತಾ ಇದ್ದೇನೆ, ಟೀಚ್ ಮಾಡ್ತಾ ಇದ್ದೇನೆ. ಸೊ ದೇವರ ಮೇಲೆ ಆತುಕೊಳ್ಳುವುದು ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಪೆಂಡಿಂಗ್ ಆನ್ ಗಾಡ್? ಯಾರನ್ನ ಹೇಳ್ತೀರಾ? ಒಬ್ಬರು ಅಥವಾ ಇಬ್ಬರು ಯಾರನ್ನ ಹೇಳ್ರಿ, ನಿಮ್ಮ ಮೈಕ್ ಆನ್ ಮಾಡಿರಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಪೆಂಡಿಂಗ್ ಆನ್ ಗಾಡ್? ದೇವರ ಮೇಲೆ ಆತುಕೊಳ್ಳುವುದು ಅಂದರೆ ಏನು? ನಂಬಿಕೆಯಿಂದ ಇರುವುದು. ವೆರಿ ಗುಡ್, ನಂಬಿಕೆಯಿಂದ ಇರೋದು. ಓಕೆ, ಇನ್ನು ಇಬ್ಬರು ಯಾರನ್ನ? ದೇವರು ಎಷ್ಟೇ ನಮ್ಮಲ್ಲಿ ಕಷ್ಟ, ನೋವು, ದುಃಖಗಳು, ಅವಮಾನಗಳು ಏನೇ ಇದ್ರು ದೇವರು ನಡೆಸ್ತಾನೆ ಎಂಬುದಾಗಿ ಒಂದು ನಂಬಿಕೆಯಿಂದ. ನಂಬಿಕೆಯಲ್ಲಿ ಜೀವಿಸೋದು, ದೇವರ ಮೇಲೆ ಆತುಕೊಳ್ಳೋದು. ಎಸ್, ತುಂಬ ಕರೆಕ್ಟ್ ಹೇಳಿರಿ. ಬಟ್ ವಾಕ್ಯದಿಂದ ನಾವು ಕಲ್ತ್ಕೊಳ್ಳೋಣ ಪ್ರಿಯರೇ. ಯಾಕಂದರೆ ಇತ್ತೀಚೆಗೆ ದಿನಗಳು, ನಾವು ಹೇಗೆ ದಿನಗಳು ಹೋಗ್ತಾ ಇದ್ದಾವೋ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಾವು ಎದುರಿಸ್ತೇವೆ. ಕೆಲವು ಸಾರಿ ನಾವು ಕೆಲಸ ಮಾಡ್ತಾ ಟಯರ್ಡ್ ಆಗಿಬಿಡ್ತೀವಿ. ಕುಟುಂಬ ನಡೆಸ್ತಾ ಕೆಲವು ಸಾರಿ ಟಯರ್ಡ್ ಆಗಿಬಿಡ್ತೀವಿ. ಸೇವೆ ಮಾಡ್ತಾ ನಿರುತ್ಸಾಹದಲ್ಲಿ ಹೋಗಿಬಿಡ್ತೇವೆ. ಇನ್ನು ಅನೇಕ ವಿಷಯಗಳಿದ್ದಾವೆ, ನಮ್ಮನ್ನು ನಿರುತ್ಸಾಹದಲ್ಲಿ ತೆಗೆದುಕೊಂಡು ಹೋಗುವಂಥ ವಿಷಯಗಳು ಇದ್ದಾವೆ. ಬಟ್ ಈ ಒಂದು ಸಂಜೆಯ ಸಮಯದಲ್ಲಿ ಆ ನಿರುತ್ಸಾಹದಿಂದ, ಆ ಒಂದು ಕುಗ್ಗುವಿಕೆಯಿಂದ, ಆ ಒಂದು ಮನಮುರಿದ ಹೃದಯದಿಂದ ಹೊರಗಡೆ ನಾನು ಹೇಗೆ ಬರಬಹುದು ಅಂದರೆ ಓನ್ಲಿ ಒಂದು ಮಾರ್ಗ. ಅದು ಏನು ಅಂದರೆ ನೀವು ದೇವರ ಮೇಲೆ ಆತುಕೊಳ್ಳೋದು ಕಲಿಯಬೇಕು. ವಿ ಶುಡ್ ಡಿಪೆಂಡ್ ಆನ್ ಗಾಡ್. ಡಿಪೆಂಡಿಂಗ್ ಆನ್ ಗಾಡ್ ಮೀನ್ಸ್ ಎರಡು ವಿಷಯಗಳಿದ್ದಾವೆ ಬೈಬಲಿಂದ. ನಾನು ನಿಮಗೆ ಕಲಿಸ್ತೇನೆ ಪ್ರಿಯ. ಸಿಸ್ಟರ್ ಅಂಜಲಿ ಇದ್ದರೆ ನನಗೆ ಬೈಬಲ್ ಓದೋಕ್ಕೆ ಸಹಾಯ ಮಾಡಿರಿ. ಇದೀರಾ ಅಂದರೆ ತಮ್ಮ ತೋರಿಸ್ರಿ. ಥ್ಯಾಂಕ್ ಯು ಸಿಸ್ಟರ್. ಸಿಸ್ಟರ್ ಅಂಜಲಿ ಅವರು ನಮಗೆ ಒಂದು ವಾಕ್ಯ ಭಾಗವನ್ನು ಓದ್ತಾರೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ
5ನೇ ವಚನ 6ನೇ ವಚನವನ್ನು ದಯಮಾಡಿ ಓದ್ರಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸಾರಾಗ ಮಾಡುವನು. ಈಗ ನನ್ನ ಕಡೆ ನೋಡ್ರಿ. ಇಲ್ಲಿ 2 ವಿಷಯಗಳು ನಾವು ನೋಡ್ತೇವೆ ಪ್ರಿಯರೇ. 2 ವಿಷಯಗಳನ್ನು ನಾವು ನೋಡ್ತೇವೆ. ಏನು ಅಂದರೆ, ಮೊದಲನೇದು ದೇವರ ಮೇಲೆ ಭರವಸೆ ಬಿಡು. ಟ್ರಸ್ಟ್ ಆನ್ ಗಾಡ್. ದೇವರ ಮೇಲೆ ಭರವಸೆಯನ್ನು ಇಡು. ಸೊ ಇನ್ನೊಂದು ಸರಿ ನಿಧಾನವಾಗಿ ಓದಿ ಸಿಸ್ಟರ್. ಅಲ್ಲಿ ನಿಮ್ಮ ತರ್ಜುಮೆಯಲ್ಲಿ ಏನಿದೆ ಗೊತ್ತಿಲ್ಲ, ಓದಿ ಇನ್ನೊಂದು ಸರಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಓಕೆ, ಥ್ಯಾಂಕ್ ಯು. ಇಲ್ಲಿ ಬೇರೆ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಓಕೆ ಸಿಸ್ಟರ್, ನೀವು ಐ ಥಿಂಕ್ ಟ್ರಾವೆಲಲ್ಲಿ ಇದ್ದೀರಿ, ಬೇರೆಯವರು ನನಗೆ ವಾಕ್ಯ ಓದಕ್ಕೆ ಸಹಾಯ ಮಾಡಿರಿ, ನಾನು ಓದ್ತೇನೆ. ಈಗ ಕನ್ನಡ ನನಗೆ ವಚನ ಸಿಕ್ಕಿದೆ. ಇಲ್ಲಿ ಜ್ಞಾನೋಕ್ತಿ 3ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ನಿನ್ನ ಸ್ವಂತ ದೃಷ್ಟಿಯಲ್ಲಿ 5ನೇ ವಚನ 6ನೇ ವಚನ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆವಿಡು. ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆವಿಡು. ಪ್ರಿಯರೇ, ನಂಬರ್ 1 ದೇವರ ಮೇಲೆ ಆತುಕೊಳ್ಳೋದು ಅಂದರೆ ಏನು ಅಂದರೆ, ದೇವರ ಮೇಲೆ ಭರವಸೆ ಬಿಡುವುದು. ದ ಮೀನಿಂಗ್ ಆಫ್ ಟ್ರಸ್ಟಿಂಗ್ ಆನ್ ಗಾಡ್, ದ ಮೀನಿಂಗ್ ಆಫ್ ಡಿಪೆಂಡಿಂಗ್ ಆನ್ ಗಾಡ್ ಈಸ್ ಟ್ರಸ್ಟಿಂಗ್ ಆನ್ ಗಾಡ್. ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಡೋದು. ಅಲ್ಲಿ ಬರೆಯಲ್ಪಟ್ಟಿದೆ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಬಿಡು. ಪೂರ್ಣ ಹೃದಯ. ನಾನು ಅದನ್ನು ಪ್ರೆಸ್ ಮಾಡ್ತೇನೆ, ಸ್ವಲ್ಪ ಅದನ್ನು ಒತ್ತಿ ಹೇಳ್ತೇನೆ. ನೋಡ್ರಿ, ಭರವಸೆ ಇಡು ಅಂತ ಹೇಳ್ತಾ ಇಲ್ಲ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಬಿಡು. ಪೂರ್ಣ ಹೃದಯ ಅಂದರೆ ಏನು ಹೇಳ್ರಿ? ಪೂರ್ಣ ಹೃದಯ ಅಂದರೆ ಏನು ಹೇಳ್ರಿ ಸಿಸ್ಟರ್? ಯಾರಾದರೂ ಹೇಳ್ರಿ ಬ್ರದರ್. ಪೂರ್ಣ ಹೃದಯ ಅಂದರೆ ಏನು? ಪೂರ್ಣ ಮನಸ್ಸು, ಪೂರ್ಣ ಹೃದಯ. ಈಗ ಉದಾಹರಣೆ ಯಾವುದು ನಮ್ಮಲ್ಲಿ ಹೇಳಿ. ಯಾವುದು ನಮ್ಮ ಮನಸ್ಸಿನ ಚಂಚಲತೆ ಇಲ್ಲದೆ ಇರುವುದು. ಓಕೆ, ಪೂರ್ಣ ಹೃದಯ ಅಂದರೆ ಯಾವುದು ಚಂಚಲವಿಲ್ಲದೆ ಇರುವುದು. ಓಕೆ, ಪೂರ್ಣ ಹೃದಯ ಅಂದರೆ ಪ್ರಿಯರೇ, ಬೈಬಲಲ್ಲಿ ನಾವು ನೋಡ್ತೇವೆ, ದೇವರು 2 ಆಜ್ಞೆಗಳನ್ನು ನಮಗೆ ಪಾಲಿಸಿರಿ ಅಂತ ಹೇಳಿದ್ದಾನೆ. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ 10 ದಶಾಜ್ಞೆಗಳನ್ನು ಪಾಲಿಸೋದು ಬೇಕಾಗಿಲ್ಲ, ಅನುಸರಿಸೋದು ಬೇಕಾಗಿಲ್ಲ. 2 ಆಜ್ಞೆಗಳು. ಏನು ಆ 2 ಆಜ್ಞೆ ಅಂದರೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ನೀನು ಪ್ರೀತಿಸಬೇಕು. ಇದು ಮೊದಲನೇ ಆಜ್ಞೆ, ಪೂರ್ಣ ಹೃದಯ. ಸೊ ಡಿಪೆಂಡಿಂಗ್ ಆನ್ ಗಾಡ್ ಈಸ್ ನಾಟ್ ಓನ್ಲಿ ಟ್ರಸ್ಟಿಂಗ್ ಗಾಡ್, ಬಟ್ ಕಂಪ್ಲೀಟ್ಲಿ ಟ್ರಸ್ಟಿಂಗ್ ಗಾಡ್ ಈಸ್ ದ ಡಿಪೆಂಡಿಂಗ್ ಆನ್ ಗಾಡ್. ದೇವರ ಮೇಲೆ ಆತುಕೊಳ್ಳುವುದು ಅಂದರೆ ಕೇವಲ ಭರವಸೆ ಇಡೋದು ಮಾತ್ರ ಅಲ್ಲ, ಪೂರ್ಣ ಹೃದಯದಿಂದ ಭರವಸೆ ಬಿಡೋದು. ಅಂದರೆ ಪೂರ್ಣ ಹೃದಯಕ್ಕೆ, ಪೂರ್ಣಕ್ಕೆ ಅರ್ಥ ಏನು ಗೊತ್ತಾ? ಅಪೂರ್ಣ ಕೂಡ ಇದೆ. ಇವಾಗ ನೋಡ್ರಿ, 100% ಕ್ವಾಲಿಟಿ ಅಂತ ಹೇಳ್ತಾರೆ. ನಾವು ಯಾವುದೋ ಒಂದು ಶಾಪಿಗೆ ಹೋಗ್ತೀವಿ ಅಲ್ಲ, 100% ಕಾಟನ್ ಅಂತ ಹೇಳ್ತಾರೆ. 100% ಕಾಟನ್ ಶರ್ಟ್, 100% ಕ್ವಾಲಿಟಿ ಶರ್ಟ್, 100% ಕ್ವಾಲಿಟಿ ಫುಡ್, 100% ಹೋಮ್ ಮೇಡ್. ಈ ಒಂದು ಪದಗಳು ನೀವು ನೋಡಿದ್ದೀರಾ? ಅವ್ರು ಯಾಕೆ ಹೇಳ್ತಾರೆ ಹೇಳ್ರಿ 100%, 100%, 100% ಅಂತ? ಅದರಲ್ಲಿ ಯಾವುದೋ ಮಿಕ್ಸಿಂಗ್ ಇಲ್ಲ ಅಂತ ಅವರು ಹೇಳೋಕ್ಕೆ. ಸೊ ಪೂರ್ಣ ಹೃದಯ ಅಂದರೆ ನಿನ್ನ ಜೀವಿತದಲ್ಲಿ ದೇವರು ಬಿಟ್ಟು ಮೊದಲನೇ ಸ್ಥಾನ, ಮೊದಲನೇ ಪ್ರೀತಿ ಅದು ಯಾರು ಇರಬಾರ್ದು. ಅದು ಪೂರ್ಣ ಹೃದಯ ಅಂದರೆ. ನಾನು ಒಂದು ಹಾಡು ಬರೆದಿದ್ದೇನೆ, ಅದು ಯೂಟ್ಯೂಬಲ್ಲಿದೆ, ನೀವು ಆಮೇಲೆ ಕೇಳ್ಕೊಬೋದು, ನಾನು ಗ್ರೂಪಲ್ಲಿ ಹಾಕ್ತೇನೆ. ನನಗಾಗಿ ನೀನು
ಪ್ರಾಣವನ್ನು ಕೊಟ್ಟೆ, ನಿನ್ನನ್ನು ನೀನೇ ಅರ್ಪಿಸಿರುವೆ. ನಿನ್ ಪ್ರೀತಿಗೆ ನಾನು ಹುಚ್ಚನಾಗಿರುವೆ, ನಿನಗಾಗಿಯೇ ನಾನು ಜೀವಿಸುವೆ. ಪೂರ್ಣ ಹೃದಯದಿಂದ ನಿನ್ನನ್ನೇ ಆರಾಧಿಸುವೆ, ಪೂರ್ಣ ಪ್ರಾಣದಿಂದ ನಿನ್ನನ್ನೇ ಪ್ರೀತಿಸುವೆ. ಯೇಸುವೆ, ನಿನ್ನ ಪ್ರೀತಿಗೆ ನಾನು ಹುಚ್ಚನಾಗಿರುವೆ. ಯೇಸು ಸ್ವಾಮಿ ನಮ್ಮನ್ನು ಹೇಗೆ ಪ್ರೀತಿಸಿದ ಹಾಗೆ ಪ್ರೀತಿಸುವುದು, ಹಾಗೆ ದೇವರ ಮೇಲೆ ಭರವಸೆ ಇಡೋದೇ ಪೂರ್ಣ ಹೃದಯ. ಇಲ್ಲಿ ಹೇಳ್ತಾ ಇದ್ದಾನೆ ಜ್ಞಾನೋಕ್ತಿಯಲ್ಲಿ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆವಿಡು. ಅಂದರೆ ಮುಂದೆ ಹೇಳ್ತಾನೆ ನೋಡ್ರಿ, ಮತ್ತು ನಿನ್ನ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ತುಂಬ ಕ್ರೈಸ್ತವರು ದೇವರ ಮೇಲೆ ಭರವಸೆ ಇಡ್ತಾರೆ, ಹಾಗೆ ಅವರ ಆದಾಯ ಮೇಲೆ ಭರವಸೆ ಇಡ್ತಾರೆ. ಇನ್ನು ಕೆಲವು ಕ್ರೈಸ್ತವರು ಇದ್ದಾರೆ, ಅವರು ಹೇಗೆ ಅಂದರೆ ದೇವರ ಮೇಲೆ ಭರವಸೆ ಇಡ್ತಾ ಇಡ್ತಾ ಅವರ ಅಂದ ಚಂದದ ಮೇಲೆ ಕೂಡ ಭರವಸೆ ಇಡ್ತಾರೆ. ದೇವರ ಮೇಲೆ ಭರವಸೆ ಇಡೋದು ಮಾತ್ರ ಅಲ್ಲ, ಪೂರ್ಣ ಹೃದಯದಿಂದ ಭರವಸೆ ಇಡೋದು ದೇವರ ಮೇಲೆ ಆತುಕೊಳ್ಳುವುದಕ್ಕೆ ಸೂಚನೆ. ವಾವ್, ನೋ 50-50. ಯೇಸು ಸ್ವಾಮಿ ಯಾಕೆ ಹೇಳ್ದ ಹೇಳ್ರಿ, 2 ದೋಣಿಯಲ್ಲಿ ಕಾಲನ್ನು ಇಡಬೇಡ್ರಿ ಅಂತ. ಅಂದರೆ ಕ್ರೈಸ್ತವರು ಇದನ್ನು ಅರ್ಥ ಮಾಡಿಕೊಂಡ್ರೆ, ನಾನು ಹೇಳ್ತೀನಿ ನೋಡ್ರಿ, ಅದ್ಭುತವಾದ ಜೀವಿತ ನಾವು ಕಳೆಯಬಹುದು ಕ್ರಿಸ್ತ ಯೇಸುವಿನಲ್ಲಿ. ಸ್ವಬುದ್ಧಿಯ ಮೇಲೆ ನೀನು ಏನು ಮಾಡ್ಕೋಬಾರ್ದಂತ ಗೊತ್ತಾ? ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ಸ್ವಬುದ್ಧಿ ಅಂತ ಐತಲ್ಲಿ. ಸ್ವಬುದ್ಧಿ ಅಂದರೆ ಸ್ವಂತ ಜ್ಞಾನ, ಸ್ವಂತ ಬುದ್ಧಿ ಮೇಲೆ. ಕೆಲವರು ಅವರ ಬುದ್ಧಿಯ ಮೇಲೆ, ಅವರ ಎಜುಕೇಷನ್ ಮೇಲೆ, ಅವರ ಒಂದು ಸ್ಯಾಲರೀಸ್ ಮೇಲೆ ಅವರು ಭರವಸೆ ಇಡ್ತಾರೆ. ನೋಡ್ರಿ, ಇವಾಗ ಮಂತ್ ಸ್ಟಾರ್ಟ್ ಆಯಿತು, ಈಗ ಫೆಬ್ರವರಿ ಮಂತ್ ಸ್ಟಾರ್ಟ್ ಆಯಿತು. ಫೆಬ್ರವರಿ ಮಂತ್ ಸ್ಟಾರ್ಟ್ ಆಗ್ತಾನೆ ಏನಾಗಬೇಕು, ನಾವು ಮನೆಗಳಿಗೆ ರೆಂಟನ್ನು ಕಟ್ಟಬೇಕು. ಮಂತ್ ಸ್ಟಾರ್ಟಿಂಗಲ್ಲಿ ರೇಷನ್ ತರಬೇಕು, ಮಂತ್ ಸ್ಟಾರ್ಟಿಂಗಲ್ಲಿ ಬಿಲ್ಸ್ ಪೇ ಮಾಡಬೇಕು ಅಲ್ಲ. ಕೆಲವು ಸಾರಿ ಸ್ಯಾಲರೀಸ್ ಆಗಿರಲ್ಲ, ಇನ್ನೂ ಕೆಲವು ಸಾರಿ ಸ್ಯಾಲರೀಸ್ ಆದರೆ ಕೂಡ ಸಾಲ ಇದ್ದರೆ ಆ ಸ್ಯಾಲರಿ ಬಡ್ಡಿಗೆ ಹೋಗಿಬಿಡ್ತತೆ ಕೆಲವರಿಗೆ. ನೀನು ನಾನು ದೇವರ ಮೇಲೆ ಆತುಕೊಳ್ಳೋದು ಕಲ್ತ್ಕೊಳ್ಳುವುದಾದರೆ ಏನಾಗ್ತತೆ ಆಮೇಲೆ ಹೇಳ್ತೇನೆ. ಬಟ್ ದೇವರ ಮೇಲೆ ಆತುಕೊಳ್ಳೋದು ಅಂದರೆ ಏನು ಅಂದರೆ, ಮೊದಲನೇದಾಗಿ ನೀನು ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಇಡೋದು. ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಇಡೋದು. ಏನು ಕರ್ತನಲ್ಲಿ ಭರವಸೆ ಇಡೋದು ಅಂದರೆ, ಅಪೇಕ್ಷೆ ಪಡೋದು. ದೇವರಿಂದ ನನಗೆ ಸಿಗ್ತತೆ, ನನ್ನ ಆದಾಯದಿಂದ ನನಗೆ ಅಲ್ಲ ಸಿಗೋದು, ನನ್ನ ಬುದ್ಧಿಯಿಂದ ಅಲ್ಲ, ನನ್ನ ಟ್ಯಾಲೆಂಟಿಂದ ಅಲ್ಲ, ನನ್ನ ಒಂದು ಸ್ವಂತ ಜ್ಞಾನದಿಂದ ಅಲ್ಲ, ದೇವರಿಂದ ನನಗೆ ಸೋರ್ಸ್ ಬರ್ತದೆ. ದೇವರೇ ನನಗೆ ಮೂಲ, ದೇವರೇ ನನಗೆ ಸರ್ವಸ್ವ, ದೇವರೇ ನನ್ನ ಜೀವಿತಕ್ಕೆ ಮುಖ್ಯವಾದ ವ್ಯಕ್ತಿ. 100% ನೀನು ಎಷ್ಟು ಪೂರ್ಣ ಹೃದಯದಿಂದ ದೇವರ ಮೇಲೆ ಭರವಸೆ ಇಡ್ತೀಯೋ ಅಷ್ಟು ದೇವರ ಅದ್ಭುತವಾದ ಕಾರ್ಯಗಳು ನೀನು ನೋಡ್ತಿ. ಸೊ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. 6ನೇ ವಚನ ನೋಡ್ರಿ, ನಿನ್ನ ಮಾರ್ಗಗಳಲ್ಲೆಲ್ಲ ಆತನನ್ನು ಸನ್ಮಾನಿಸು, ಆಗ ಆತನು ನಿನ್ನ ಮಾರ್ಗಗಳನ್ನು ಸರಗ ಮಾಡುವನು. ಅಂದರೆ ನಿನ್ನ ಜೀವಿತದಲ್ಲಿ ನೀನು ದೇವರನ್ನು ಗೌರವಿಸೋದು ಕಲಿಬೇಕು. ಸೊ ನಂಬರ್ 1, ದೇವರ ಮೇಲೆ ಆತುಕೊಳ್ಳೋದು ಅಂದರೆ ಏನು ಅಂದರೆ, ದೇವರ ಮೇಲೆ ಭರವಸೆ ಇಡೋದು. ಹೇಗೆ ಭರವಸೆ ಇಡಬೇಕು? ಪೂರ್ಣ ಹೃದಯದಿಂದ. ನಂಬರ್ 2, ದೇವರ ಮೇಲೆ ಆತುಕೊಳ್ಳೋದು ಏನು ಅಂದರೆ, ದೇವರನ್ನು ಸನ್ಮಾನಿಸುವುದು. ವಿ ಶುಡ್ ಹಾನರ್ ಗಾಡ್, ವಿ ಶುಡ್ ಆನರ್ ಗಾಡ್. ಹಲ್ಲೆಲೂಯ. ನಿನ್ನ ಮಾರ್ಗದಲ್ಲೆಲ್ಲ ದೇವರನ್ನು ನೀನು ಸನ್ಮಾನಿಸಬೇಕು. ಸನ್ಮಾನಿಸೋದು ಅಂದರೆ ಏನು ಗೊತ್ತಾ ಪ್ರಿಯರೇ? ದೇವರಿಗೆ
ನೀನು ಗೌರವ, ದೇವರಿಗೆ ನೀನು ಪ್ರಥಮ ಸ್ಥಾನ, ದೇವರಿಗೆ ನಿನ್ನ ಜೀವಿತದಲ್ಲಿ ಮೊದಲನೇ ಸ್ಥಾನ ನೀನು ಕೊಡುವುದೇ ದೇವರನ್ನು ಗೌರವಿಸೋದು, ಸನ್ಮಾನಿಸೋದು, ಅಥವಾ ದೇವರಿಗೆ ನೀನು ವಿಧೇಯರಾಗೋದು. ಸೊ ದೇವರ ಮೇಲೆ ಆತುಕೊಳ್ಳೋದು ಎರಡು ಅರ್ಥ ಹೇಳಿದೆ. ಕಂಪ್ಲೀಟ್ಲಿ ಟ್ರಸ್ಟಿಂಗ್ ಗಾಡ್, ಪೂರ್ಣ ಹೃದಯದಿಂದ ದೇವರ ಮೇಲೆ ಭರವಸೆ ಇಡೋದು, ದೇವರನ್ನು ಸನ್ಮಾನಿಸೋದು. ಹಲ್ಲೆಲೂಯಾ. ದೇವರನ್ನು ಸನ್ಮಾನಿಸೋದು ಅರ್ಥ ಏನು ಗೊತ್ತಾ ಪ್ರಿಯರೇ? ಹಾನರಿಂಗ್ ಗಾಡ್ ಈಸ್ ವೆರಿ ಇದು. ಬಟ್ ದೇವರನ್ನು ಸನ್ಮಾನಿಸೋದಕ್ಕೆ ಒಂದು ಡೆಫಿನಿಷನ್ ನಾನು ಕೊಡ್ತೇನೆ. ನೆಕ್ಸ್ಟ್ ವೀಕ್ ನಾನು ಅದನ್ನು ಆಳವಾಗಿ ಟೀಚ್ ಮಾಡ್ತೇನೆ. ಓಕೆ, ಈ 2 ಪಾಯಿಂಟನ್ನು ನಾನು ಈಗ ಜಸ್ಟ್ ಮೇಲೆ ನಿಮಗೆ ಕ್ರೀಮ್ ರೀತಿಯಲ್ಲಿ ಕೊಡ್ತಾ ಇದ್ದೇನೆ ಅಷ್ಟೆ. ಕೇಕ್ ರೆಡಿ ಮಾಡಿದ ಮೇಲೆ ಕ್ರೀಮ್ ಕೊಡ್ತಾರಲ್ಲ, ನಾನು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ವೀಕು ಬೇಕಿಂಗ್ ಹೆಂಗೆ ಮಾಡ್ತೀವಿ, ಒಳಗಡೆ ಏನೇನು ಹಾಕ್ತೀವಿ, ಏನೇನಿಲ್ಲ, ಅವೆಲ್ಲ ನಾವು ಈ ಟಾಪಿಕ್ ಮೇಲೆ ನಾವು ಧ್ಯಾನ ಮಾಡೋಕ್ಕಿದ್ದೇವೆ ಪ್ರಿಯ. ದೇವರನ್ನು ಸನ್ಮಾನಿಸೋದು, ಆನರ್ ಮಾಡೋದು, ಅದಕ್ಕೆ ಒಂದು ಡೆಫಿನಿಷನ್ ಅಥವಾ ಅದರದ್ದು ಒಂದು ಹೇಳಿಕೆ ಈ ರೀತಿಯಲ್ಲಿ ನಾನು ಬರೆದಿದ್ದೇನೆ. ಅದು ಏನಂದರೆ, ದೇವರಿಗೆ ಭಯಪಡುತ್ತಾ ಜೀವಿಸೋದು. ದೇವರನ್ನು ಸನ್ಮಾನಿಸೋದು ಅಂದರೆ ದೇವರಿಗೆ ಭಯಪಡುತ್ತಾ ಜೀವಿಸೋದು. ಫಿಯರ್ ಆಫ್ ದ ಲಾರ್ಡ್ ಅಂತಾರೆ. ಓಕೆ, ಸೊ ಇದ್ರ ಕುರಿತು ನಾನು ನೆಕ್ಸ್ಟ್ ವೀಕ್ ನಿಮಗೆ ಹೇಳ್ತೇನೆ. ಓಕೆ, ಈಗ ಕೀರ್ತನೆಗಳು 62ನೇ ಅಧ್ಯಾಯ 5ನೇ ವಚನ. ಯಾರಾದರೂ ಕನ್ನಡ ಓದೋರು? ಅಂಜಲಿ ಸಿಸ್ಟರ್ ಐ ಥಿಂಕ್ ಟ್ರಾವೆಲಿಂಗಲ್ಲಿದ್ದಾರೆ. ಸ್ನೇಹ ಸಿಸ್ಟರ್ ಒಂದು ವೇಳೆ ನೀವು ಮನೆಯಲ್ಲೇ ಇದ್ದರೆ ದಯಮಾಡಿ ಬೈಬಲ್ ಓದೋಕ್ಕೆ ಸಹಾಯ ಮಾಡಿರಿ. ಸ್ಯಾಮ್ಸ್ 62 ಕೀರ್ತನೆಗಳು 62ನೇ ಅಧ್ಯಾಯ 5, 6, 7, 8 ಈ 4 ವಚನವನ್ನು ಓದಿಕೊಳ್ಳೋಣ. ನನ್ನ ಮನವೇ, ದೇವರನ್ನು ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಯೂ ಮಾನಕ್ಕೂ ದೇವರೇ ಆಧಾರ. ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. ಜನರೇ, ಯಾವಾಗಲೂ ಆತನೇ ನಂಬಿ ನಿಮ್ಮ ಹೃದಯನು ಆತನ ಮುಂದೆ ಬಿಚ್ಚಿಡಿರಿ. ದೇವರು ನಮ್ಮ ಆಶ್ರಯವು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡ್ರಿ, ನಾವು ಬಹಳ ಸಾರಿ ಈ ವಚನಗಳನ್ನು ಓದಿರ್ತೇವೆ, ಬಟ್ ಇದರಲ್ಲಿ ಬಹಳ ಅರ್ಥಗಳಿದ್ದಾವೆ. ಸೊ ಡಿಪೆಂಡಿಂಗ್ ಆನ್ ಗಾಡ್ ಮೀನ್ಸ್ ಟ್ರಸ್ಟಿಂಗ್ ಗಾಡ್ ನಂಬರ್ 1 ಆ್ಯಂಡ್ ಆನರಿಂಗ್ ಗಾಡ್ 2. ಓಕೆ, ಈಗ ಇಲ್ಲಿ ನಾವು ನೋಡ್ತೇವೆ ಸ್ಯಾಮ್ 62:5 ಏನು ನೋಡ್ತಾ ಇದ್ದೇವೆ ಅಂದರೆ, ನನ್ನ ಪ್ರಾಣವೇ, ಇದು ದಾವೀದನು ಹೇಳುವಂಥ ಮಾತು. ನನ್ನ ಪ್ರಾಣವೇ, ದೇವರಿಗಾಗಿ ಮಾತ್ರ ಕಾದಿರು. ಐ ಥಿಂಕ್ ನಿಮ್ಮ ಬೈಬಲಲ್ಲಿ ಇಲ್ಲ ಅದು. ಏನಿದೆ ಸಿಸ್ಟರ್, ಓದಿ ಫಸ್ಟ್ದು. ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಸಾಕು ಸಿಸ್ಟರ್. ಇಲ್ಲಿ ನೋಡ್ರಿ, ಒಂದು ವೇಳೆ ನಿಮಗೆ ಪವಿತ್ರ ಬೈಬಲ್ಸ್ ಬೇಕಂದರೆ ನನಗೆ ಹೇಳ್ರಿ, ನಾನು ನಿಮಗೆ ಕೊಡಿಸ್ತೇನೆ. ಓಕೆ, ಇದು ಬಹಳ ಮೀನಿಂಗ್ಫುಲ್ಲಾಗಿ ನಮಗೆ ಅರ್ಥ ಆಗುವ ಪದದಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ, ಇಲ್ಲಿಗೆ ಭಾಳ ವ್ಯತ್ಯಾಸ ಇದೆ. ಏನಂದರೆ, ನನ್ನ ಪ್ರಾಣವೇ, ದೇವರಿಗಾಗಿ ಮಾತ್ರ ಕಾದಿರು. ಅಲ್ಲಿ ನನ್ನ ಮನವೇ, ಕರ್ತನನ್ನು ಮಾತ್ರ ನಿರೀಕ್ಷಿಸು ಅಂತ ಹಂಗೆ ಹೋಗ್ಬಿಡ್ತದೆ. ಇಲ್ಲಿ ನೋಡ್ರಿ, ನನ್ನ ಪ್ರಾಣವೇ, ದೇವರಿಗಾಗಿ ಮಾತ್ರ ಕಾದಿರು. ಸೊ ದೇವರ ಮೇಲೆ ಆತುಕೊಳ್ಳೋದು ಅಂದರೆ ಏನು ಗೊತ್ತಾ? ದೇವರಿಗಾಗಿ ಕಾದುಕೊಳ್ಳೋದು. ದೇವರ ಮೇಲೆ ಆತುಕೊಳ್ಳೋದು ದೇವರಿಗೋಸ್ಕರ ಕಾದುಕೊಳ್ಳೋ ಮಾತ್ರ. ದೇವರು ಮಾತ್ರ ನನಗೆ. ಓನ್ಲಿ ಗಾಡ್. ಯಾರಾದರೂ ಟೈಪ್ ಮಾಡ್ರಿ, ಓನ್ಲಿ ಗಾಡ್. ದೇವರ ಮೇಲೆ ಆತುಕೊಳ್ಳೋದು ಅಂದರೆ ಓನ್ಲಿ ಗಾಡ್, ದೇವರು ಮಾತ್ರ. ಓನ್ಲಿ ಗಾಡ್. ನನ್ನ ಒಂದು ಬಿಡುಗಡೆಗೆ ಓನ್ಲಿ ದೇವರು. ನನ್ನ ಒಂದು ರಕ್ಷಣೆ ಅದು ದೇವರಿಂದ ಮಾತ್ರ. ನನ್ನ ಒಂದು ಸಹಾಯ ಅದು ದೇವರಿಂದ ಮಾತ್ರ. ಓನ್ಲಿ ಗಾಡ್, ಫ್ರಮ್ ಗಾಡ್, ಓನ್ಲಿ ಫ್ರಮ್ ಗಾಡ್. ನನ್ನ ಬಿಡುಗಡೆ
ಅದು ಕೇವಲ ದೇವರಿಂದ ಮಾತ್ರ, ಓನ್ಲಿ ಗಾಡ್. ಸೊ ಡಿಪೆಂಡಿಂಗ್ ಆನ್ ಗಾಡ್ ಈಸ್ ಟ್ರಸ್ಟಿಂಗ್ ಗಾಡ್ ಆ್ಯಂಡ್ ಆನರಿಂಗ್ ಗಾಡ್ ಆ್ಯಂಡ್ ವೇಟಿಂಗ್ ಆನ್ ಗಾಡ್. ದೇವರ ಮೇಲೆ ಆತುಕೊಳ್ಳುವುದು, ದೇವರಿಗೆ ಮಾತ್ರ ನಾವು ಕಾದುಕೊಳ್ಳಬೇಕು ಪ್ರಿಯರೇ. ಅನೇಕ ಸಾರಿ ವಿಶ್ವಾಸಿಗಳು ಶಾರ್ಟ್ಕಟ್ಸಲ್ಲಿ ಹೋಗ್ಬಿಡ್ತಾರೆ. ಸೇವೆಗಳಲ್ಲಿ ಇವತ್ತು ಇದು ಒಂದು ದೊಡ್ಡ ಒಂದು ಸಮಸ್ಯೆ ಪ್ರಿಯರೇ. ಶಾರ್ಟ್ಕಟ್ಸಲ್ಲಿ ನಾವು ಹೋಗೋದು ಬಿಟ್ಟು ದೇವರ ಮೇಲೆ ಮಾತ್ರ ಕಾದುಕೊಳ್ಳೋದು ಕಲಿಬೇಕು. ಇಲ್ಲಿ ಬರೆಯಲ್ಪಟ್ಟಿದೆ, ನನ್ನ ನಿರೀಕ್ಷೆಯು ಆತನಿಂದಲೇ, ನನ್ನ ನಿರೀಕ್ಷೆಯು ಆತನಿಂದಲೇ, ಆತನೇ ನನ್ನ ಬಂಡೆಯು, ನನ್ನ ರಕ್ಷಣೆಯು, ನನ್ನ ದುರ್ಗವೂ ಆಗಿದ್ದಾನೆ. ಆಮೆನ್. ನಾನು ಕದಲೇನು. ಸೊ ದಿಸ್ ಈಸ್ ಡಿಪೆಂಡಿಂಗ್ ಆನ್ ಗಾಡ್. ಸಿ, ದಾವೀದನ ಜೀವಿತ ನೀವು ಗಮನಿಸಿರಿ. ನಾನು ಇವತ್ತು ದಾವೀದನ ಬಗ್ಗೆ ಹೇಳಲ್ಲ, ಬಟ್ ದಾವೀದನು ಈ ಒಂದು ಕೀರ್ತನೆಯನ್ನು ಬರೆದಿದ್ದಾನೆ. ಏನಂತ ಬರಿತಾ ಇದ್ದಾನೆ ನೋಡ್ರಿ, ನನ್ನ ಪ್ರಾಣವೇ, ಅಂದರೆ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಸಿ, ದೇವರ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೋಬೇಕು ಪ್ರಿಯರೇ. ದಾವೀದನ ಜೀವಿತ ಹಂಗೆ ಇತ್ತು. ಹಿ ಎಂಕರೇಜ್ ಹಿಮ್ಸೆಲ್ಫ್. ಆತನು ತನ್ನನ್ನು ತಾನು ಪ್ರೋತ್ಸಾಹ ಮಾಡಿಕೊಂಡ. ಈಗ ಬಹಳ ಸಾರಿ ವಿಶ್ವಾಸಿಗಳು ನನ್ನನ್ನು ಯಾರನ್ನು ಪ್ರೋತ್ಸಾಹ ಮಾಡಬೇಕು, ನನಗೆ ಯಾರನ್ನ ಬಂದು ಹೇಳಬೇಕು, ನನ್ನ ಮನೆಗೆ ಯಾರನ್ನ ಬಂದು ನನ್ನ ಕಣ್ಣೀರು ಒರೆಸ್ಬೇಕು, ಈ ರೀತಿಯಾದ ಒಂದು ಆಲೋಚನೆಯಲ್ಲಿ ಇರ್ತಾರೆ. ನಾನು ನಿಮಗೆ ಒಂದು ಕಲಿಸ್ಕೊಡ್ತೇನೆ ಪ್ರಿಯರೇ, ತಪ್ಪಿಲ್ಲ, ಯಾರಾದರೂ ಬಂದು ನಮಗೆ ಮಾತಾಡಬೇಕು ಅನ್ನೋ ಆಲೋಚನೆ ಇರೋದು ತಪ್ಪೇ ಇಲ್ಲ. ಬಟ್ ದಾವೀದನ ಜೀವಿತ ನೀವು ಗಮನಿಸಿದರೆ, ಆತನ ಜೀವಿತದಲ್ಲಿ ಆತನನ್ನು ಪ್ರೋತ್ಸಾಹ ಮಾಡೋರು ಬಹಳ ಜನ ಇದ್ದಿಲ್ಲ. ಜೊನಾಥನ್ ಅಂತ ಒಬ್ಬ ವ್ಯಕ್ತಿ ಇದ್ದ, ಸ್ನೇಹಿತನು. ಆದರೆ ಪ್ರತಿ ಸಾರಿ ದಾವೀದನು ದೇವರ ಮೇಲೆ ಮಾತ್ರ ಭರವಸೆ ಇಟ್ಟಿದ್ದ, ದೇವರ ಮೇಲೆ ಮಾತ್ರ ಆತುಕೊಂಡಿದ್ದ. ಈಸ್ ಡಿಪೆಂಡಿಂಗ್ ಆನ್ ಗಾಡ್ ಓನ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ ನೋಡ್ರಿ, ನನ್ನ ನಿರೀಕ್ಷೆಯು ಆತನಿಂದಲೇ, ಆತನೇ ನನ್ನ ಬಂಡೆಯು, ನನ್ನ ರಕ್ಷಣೆಯು, ನನ್ನ ದುರ್ಗವೂ ಆಗಿದ್ದಾನೆ, ನಾನು ಕದಲೇನು. ಈತ ಬೇರೆಯವ್ರಿಗೆ ಹೇಳ್ತಾ ಇಲ್ಲ, ಆತ ಹೇಳ್ಕೊಳ್ತಾ ಇದ್ದಾನೆ. ಯಾರು ದೇವರ ಮೇಲೆ ಆತುಕೊಳ್ತಾರೋ ಅವರು ತಮ್ಮ ಜೀವಿತದ ಬಗ್ಗೆ ತಾವೇ ಭವಿಷ್ಯವಾಣಿ ನುಡಿದುಕೊಳ್ತಾರೆ. ಇವಾಗ ಭಾಳ ವಿಶ್ವಾಸಿಗಳಿಗೆ ಏನು ಗೊತ್ತಾ, ಯಾರಾದರೂ ಬಂದು ತಲೆ ಮೇಲೆ ಹಿಂಗೆ ಕೈ ಇಟ್ಟು ಭವಿಷ್ಯವಾಣಿ ಹೇಳ್ಬೇಕು, ಅವಾಗ ಫುಲ್ಲು ಎನರ್ಜಿ ಬಂದ್ಬಿಡ್ತೈತೆ ಅವ್ರಿಗೆ. ಪ್ರೈಸ್ ಗಾಡ್ ಫಾರ್ ಭವಿಷ್ಯವಾಣಿಗಾಗಿ, ಪ್ರೈಸ್ ಗಾಡ್ ಫಾರ್ ಪ್ರೊಫೆಸೀಸ್, ಪ್ರೈಸ್ ಗಾಡ್ ಫಾರ್ ಪ್ರೀಚರ್ಸ್, ಪ್ರೈಸ್ ಗಾಡ್ ಫಾರ್ ಪೀಪಲ್. ಬಟ್ ಆಲ್ವೇಸ್ ನಿಮಗೆ ಭವಿಷ್ಯವಾಣಿ ಹೇಳೋರು ನಿಮ್ಮ ಜೊತೆ ಇರಲ್ಲ. ಆಲ್ವೇಸ್ ನಿಮ್ಮ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೋರು ನಿಮ್ಮ ಸಂಗಡ ಇರುವುದಿಲ್ಲ. ಪ್ರತಿ ಸಾರಿ ನಿಮಗೆ ಬಂದು ಎಲ್ಲರೂ ನಾನಿದ್ದೇನೆ ನಿನ್ನ ಜೊತೆ ಅಂತ ಹೇಳೋರು ಇರುವುದಿಲ್ಲ ಪ್ರಿಯರೇ. ಡಿಪೆಂಡಿಂಗ್ ಆನ್ ಗಾಡ್ ಅಂದರೆ ಏನು ಗೊತ್ತಾ ಪ್ರಿಯರೇ, ಒಂದು ದೇವರ ಮೇಲೆ ಭರವಸೆ ಇಡೋದು, ದೇವರನ್ನು ಸನ್ಮಾನಿಸೋದು, ದೇವರ ಮೇಲೆ ದೇವರಿಗೋಸ್ಕರ ಕಾದುಕೊಳ್ಳೋದು. 4ನೇದು, ನಿಮ್ಮ ಜೀವಿತದ ಬಗ್ಗೆ ನೀವೇ ಭವಿಷ್ಯವಾಣಿ ಹೇಳ್ಕೋಬೇಕು. ಪಾಲ್ ಫಕೀರೇಶ್, ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನಷ್ಟಿಗೆ ನೀನೇ ಹೇಳ್ಕೋಬೇಕು. ಬೇರೆ ಸೇವಕರು, ಇವಾಗ ಭಾಳ ಮೀಟಿಂಗ್ಸ್ನ ಹೋದಾಗ ನಮ್ಗೆ ಆಲೋಚನೆ ಏನಿರ್ತದೆ ಗೊತ್ತಾ, ಅಲ್ಲಿ ಮೀಟಿಂಗಲ್ಲಿ ದೇವರು ಆ ಸೇವಕರಿಗೆ ಹೇಳಿರ್ತಾನೆ, ಒಂದು ಭಾಗ್ಯ ಅಂತ ಒಂದು ಹೆಸರು ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ನಾನು ಕೂಡ ಅನೇಕ ಸಾರಿ ಹೆಸರುಗಳು ಹೇಳಿದ್ದೇನೆ ನಾನು ಮೀಟಿಂಗ್ಸಲ್ಲಿ. ಇಲ್ಲಿ ಒಬ್ಬ ಲಕ್ಷ್ಮಿ ಅಂತ ಇದ್ದಾರೆ, ಅವ್ರಿಗೆ ಟೀತ್ ಪೇನ್ ಇದೆ. ಇವಾಗ ನಾವು ಅಲ್ಲಿ ನಿಂತ್ಕೊಂಡಾಗ ನಾವೇನು ಮಾಡ್ತೇವೆ ಗೊತ್ತಾ, ನನ್ನ ಹೆಸರು ಯಾವಾಗ ಬರ್ತದೋ, ನನ್ನ ಹೆಸರು ಯಾವಾಗ ಹೇಳ್ತಾರೋ ಸೇವಕರು, ನನ್ನ ಹೆಸರು ಯಾವಾಗ ಹೇಳ್ತಾರೋ, ನನ್ನ ಸಮಸ್ಯೆ ಬಗ್ಗೆ ಯಾವಾಗ ಹೇಳ್ತಾರೋ ಆಲೋಚನೆ ಇರ್ತದಾ? ಇಲ್ಲ, ಪ್ರತಿಯೊಬ್ಬರಿಗೆ ಇರ್ತೈತೆ ರೀ. ತಪ್ಪ ಆಲೋಚನೆ ಇಲ್ಲ, ತಪ್ಪಿಲ್ಲ. ಒಂದು ಮೀಟಿಂಗ್ಸ್ ಹೋದಾಗ ಅಲ್ಲಿ ನಮಗೆ ಒಂದು ಪ್ರಾಫೆಸಿ ಬರ್ತತೆ, ಒಂದು ನಮ್ಮ ಹೆಸರು ಹೇಳ್ತಾರೆ, ನಮ್ಮ ಸಮಸ್ಯೆ ಬಗ್ಗೆ ಅವರು ಹೇಳ್ತಾರೆ ಅನ್ನೋ ಅಪೇಕ್ಷೆ ಪಡೋದು ತಪ್ಪೇ ಇಲ್ಲ. ಒಂದು ವೇಳೆ ಹೇಳಿಲ್ಲ ಅಂತ ಅಂದ್ಕೊಳ್ರಿ, ನಮ್ಮ ಹೆಸರು ಹೇಳಿಲ್ಲ, ನಮ್ಮ ಕಂಡೀಷನ್ ಹೇಳಿಲ್ಲ, ನಮ್ಮದು ಇದೇ ಹೇಳಿಲ್ಲ, ಇದರ ಅರ್ಥ ದೇವರು ನನ್ನ ಜೀವಿತದಲ್ಲಿ ಇಲ್ಲ ಅಂತ ಅರ್ಥ? ನೋ, ಇಲ್ಲ ಪ್ರಿಯರೇ, ದೇವರು ನಮ್ಮ ಜೊತೆನೇ ಇದ್ದಾನೆ ಅಲ್ಲ. ಸೊ ಪ್ರತಿ ಸಾರಿ ನಾವು ಆ ರೀತಿಯಲ್ಲಿ
ಮನುಷ್ಯರ ಮೇಲೆ, ಸೇವಕರ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದ್ದರೆ 50% ದೇವರು, 50% ಮನುಷ್ಯರು. ನಮ್ಮದು ಸೇವೆ ಮಾಡುವ ವಿಧಾನನೇ ಬೇರೆ, ನಮ್ಮ ಬೋಧನೆಯೇ ಬೇರೆ ಪ್ರಿಯ. ನಾನು ಯಾವತ್ತೂ ನಮ್ಮ ಒಂದು ಜನರಿಗೆ ಹೇಳಿಲ್ಲ, ನೀವು ಬರ್ರಿ ನಾನು ಪ್ರೇಯರ್ ಮಾಡ್ತೀನಿ, ಎಲ್ಲ ಸರಿ ಆಗ್ತದೆ, ನೀವು ಹೋಗ್ರಿ. ಏನಾದರೆ ನೀವು ಮತ್ತೆ ಬರ್ರಿ, ನಾನೇ ಪ್ರೇಯರ್ ಮಾಡ್ತೀನಿ, ಎಲ್ಲ ಸರಿ ಆಗ್ತದೆ. ನಮ್ಮ ಸಭೆಯವರು ಇದ್ದಾರೆ ನೋಡ್ರಿ, ಕೇಳ್ರಿ. ಅವ್ರಿಗೇನು ಕಲಿಸ್ತೇನೆ ಗೊತ್ತಾ? ದೇವರು ನಿಮ್ಮ ಮುಖ್ಯವಾದ ವ್ಯಕ್ತಿ. ನಿಮ್ಮ ಕಣ್ಣುಗಳು ದೇವರ ಮೇಲೆ ಮಾತ್ರ ಇರಬೇಕು. ಅಫ್ಕೋರ್ಸ್ ರೋಲ್ ಮಾಡೆಲ್ ಆಗಿ ನಾನು ಇಟ್ಕೊಂಡಿದ್ದೇನೆ ಕೆಲವು ಸೇವಕರನ್ನ, ತಪ್ಪಿಲ್ಲ. ಕೆಲವು ಸೇವಕರಿಂದ ನಾವು ವಾಕ್ಯಗಳು ಕೇಳಿಸ್ಕೋಬೇಕು ಪ್ರಿಯರೇ. ಅನುಭವ ಸೇವಕರಿಂದ ನಾವು ವಾಕ್ಯಗಳನ್ನು ಕೇಳಿಸ್ಕೋಬೇಕು, ತಪ್ಪಿಲ್ಲ. ಆದರೆ ನೀವು ಅವರೇ ನಮ್ಮ ಒಂದು ಸೋರ್ಸ್ ಆಗಬಾರ್ದು. ಪೀಪಲ್ ನಮ್ಮ ಸೋರ್ಸ್ ಆಗಬಾರ್ದು. ಪೀಪಲ್ ದೇವರ ಜಗವನ್ನು ತೆಗೆದುಕೊಳ್ಳಬಾರ್ದು. ಜನರು ದೇವರ ಸ್ಥಾನವನ್ನು ತೆಗೆದುಕೊಳ್ಳಬಾರ್ದು. ದೇವರು ದೇವರಾಗೇ ನಮ್ಮ ಜೀವಿತದಲ್ಲಿದ್ದರೆ ನಾವು ಹಿಂಗೆ ಹೇಳ್ತೇವೆ, ನಾನು ಕದಲುವುದಿಲ್ಲ. ಯಾಕೆ? ಆತನೇ ನನ್ನ ಬಂಡೆ. ಹಿ ಈಸ್ ಮೈ ರಾಕ್. ಬಂಡೆ ಅಂದರೆ ಏನು ಗೊತ್ತಾ ಪ್ರಿಯರೇ? ಆತನೇ ನನ್ನ ಬಲ. ಹಿ ಈಸ್ ಮೈ ಸ್ಟ್ರೆಂತ್. ನೋಡ್ರಿ ಮುಂದೆ ಏನು ಹೇಳ್ತಾನೆ ನೋಡ್ರಿ. ದೇವರಲ್ಲಿ ನನ್ನ ರಕ್ಷಣೆಯು ನನ್ನ ಘನವೂ ಇದೆ. ದೇವರಲ್ಲಿ, ಅಲ್ಲಿ ನೋಡ್ರಿ 7ನೇ ವಚನ, ದೇವರಲ್ಲಿ ನನ್ನ ರಕ್ಷಣೆಯು ನನ್ನ ಘನವೂ ಇದೆ. ಘನತೆ ದೇವರಲ್ಲೇ ಇದೆ, ರಕ್ಷಣೆ ದೇವರಲ್ಲೇ ಇದೆ. ನಾವು ಬಹಳ ಸಾರಿ ಘನತೆ ಜನರಿಂದ, ಘನತೆ ಗೌರವ ಮನುಷ್ಯರಿಂದ ಅಪೇಕ್ಷೆ ಪಡ್ತೇವೆ. ಕೆಲವು ಮೀಟಿಂಗ್ಸಲ್ಲಿ ನೋಡ್ಬೇಕು, ಹೆಸರು ಹೇಳಿಲ್ಲ ಅಂದರೆ ಆಯಿತು. ಅವ್ರದ್ದು ಹೆಸರು ಹೇಳಿಲ್ಲ ನಾವು ಮೀಟಿಂಗ್ಸಲ್ಲಿ ಮರ್ತೋಗಿಬಿಟ್ಟಿರ್ತೀವಿ ಅಂತ ಅಂದ್ಕೊಡ್ರಿ, ಭೂಕಂಪ ಬಂದ್ಬಿಡ್ತೈತೆ ಅಲ್ಲಿ. ಇನ್ನು ಕೆಲವು ಮೀಟಿಂಗ್ಸಲ್ಲಿ ಶಾಲ್ ಹಾಕಿಲ್ಲ ಅಂದರೆ, ಶಾಲ್ ಹಾಕಿಲ್ಲ, ಬೊಕೆ ಕೊಟ್ಟಿಲ್ಲ ಅಂತ ಅಂದ್ಕೊಳ್ರಿ, ನಮ್ಮನ್ನು ಗುರ್ತಿಸಿಲ್ಲ ಅಂತ ಅಂದ್ಕೊಳ್ರಿ. ಏನ್ರಿ ನಾವಂದ್ರೆ ಏನು ತಮಾಷೆಂದ? ನಾವು ಕೂಡ ಮನುಷ್ಯರ್ರಿ, ನಾವು ಕೂಡ ಅಪೇಕ್ಷೆ ಪಡ್ತೀವ್ರಿ. ನೋಡ್ರಿ ಇಲ್ಲಿ ದಾವೀದನು ಎಂಥ ಮಾತುಗಳು ಹೇಳ್ತಾ ಇದ್ದಾನೆ. ದೇವರಲ್ಲಿ ನನ್ನ ರಕ್ಷಣೆಯು ನನ್ನ ಘನವು ಇದೆ. ಸೊ ಮೈ ಹಾನರ್ ಈಸ್ ಇನ್ ಗಾಡ್. ನನ್ನ ಘನತೆ, ನನ್ನ ಗೌರವ ಅದು ದೇವರಲ್ಲಿದೆ. ಇನ್ ಗಾಡ್. ದಿಸ್ ಈಸ್ ಡಿಪೆಂಡಿಂಗ್ ಆನ್ ಗಾಡ್. ಇದೇ ದೇವರ ಮೇಲೆ ಆತುಕೊಳ್ಳೋದಂದ್ರೆ. ನೋಡ್ರಿ, ಎಲ್ಲ ಕಾಲದಲ್ಲಿ ಆತನಲ್ಲಿ ಭರವಸೆವಿಡಿರಿ. ಜನರೇ, ನಿಮ್ಮ ಹೃದಯವನ್ನು ಆತನ ಮುಂದೆ ಹೊಯ್ಯಿರಿ. ದೇವರು ನಮಗೆ ಆಶ್ರಯವಾಗಿದ್ದಾನೆ. ವಾವ್! ಇದು ಡಿಪೆಂಡಿಂಗ್ ಆನ್ ಗಾಡ್. ಕೆಲವರು ಡಿಪೆಂಡಿಂಗ್ ಆನ್ ಗಾಡ್ ಅಂತಾರೆ, ಮನೆಗಳಿಗೆ ಹೋಗಿ ಕಾಣಿಕೆ ಕೇಳೋದು, ಮನೆಗಳಿಗೆ ಹೋಗಿ ಅಳೋದು, ಗೋಳಾಡೋದು. ಸೊ ಡಿಪೆಂಡಿಂಗ್ ಆನ್ ಗಾಡ್ ಅಂದರೆ ಪ್ರಿಯರೇ 100% ದೇವರ ಮೇಲೆ ಇರಬೇಕು. ಸೊ ನಾನು ನೆಕ್ಸ್ಟ್ ವೀಕ್ ಇದನ್ನು ನಾನು ನಿಮಗೆ ಇನ್ನೂ ಆಳವಾಗಿ ಟೀಚ್ ಮಾಡ್ತೇನೆ. ಬಟ್ ಇವತ್ತು ಜಸ್ಟ್ ರೆಫರೆನ್ಸಸ್ ಬರ್ಕೊಳ್ರಿ. ಐಸಾಯ 40, ಏಷಾಯ 40ನೇ ಅಧ್ಯಾಯ 31ನೇ ವಚನವನ್ನು ಓದಿ ಸಿಸ್ಟರ್ ಸ್ನೇಹ. ಏಷಾಯ 40:31ನೇ ವಚನ. ಯೆಹೋವನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ನೋಡ್ರಿ, ಯೆಹೋವನ ಮೇಲೆ ನಿರೀಕ್ಷೆ ಇಡುವವರು ಅವರು ಹದ್ದಿನಂತೆ ಮೇಲಕ್ಕೆ ಹಾರ್ತಾರಂತ. ಓದಿ ಸಿಸ್ಟರ್ ಇನ್ನೊಂದ್ಸರಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ವಾವ್! ನೋಡ್ರಿ, ನಮ್ಮ ಜೀವನದಲ್ಲಿ ಅನೇಕ ಚಾಲೆಂಜಸ್ಗಳು ನಮಗಿರ್ತವೆ ಅಲ್ಲ. ಫೈನಾನ್ಸ್ ಚಾಲೆಂಜ್, ಕುಟುಂಬದ ಚಾಲೆಂಜ್, ಸೇವೆಯ ಚಾಲೆಂಜ್.
ಬಟ್ ಆ ಚಾಲೆಂಜ್ಗಳ ಮಧ್ಯದಲ್ಲಿ ನೀನು ಯೆಹೋವನ ಮೇಲೆ ನಿರೀಕ್ಷೆ ಇಟ್ಟರೆ ನೀನು ಹೆಂಗಿರ್ತಿ ಗೊತ್ತಾ? ನೀನು ಹೊಸ ಬಲವನ್ನು ಹೊಂದಿಕೊಂಡು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಬೆಟ್ಟಗಳನ್ನು ಏರುತ್ತಿ ಅಲ್ಲ? ನಮ್ಮ ಜೀವಿತ ಹದ್ದಿಗೆ ಹೋಲಿಸ್ತಾ ಇದ್ದಾನೆ ಇಲ್ಲಿ. ಹದ್ದು ನೋಡಿರಲ್ಲ, ಈಗಲ್. ಹದ್ದು ಭೂಮಿ ಮೇಲೆ ಇರಲ್ಲ ಪ್ರಿಯರೇ, ಆಕಾಶದಲ್ಲಿರ್ತದೆ. ದಟ್ ಮೀನ್ಸ್ ಏನು ಗೊತ್ತಾ ಇದರ ಅರ್ಥ? ಯಾರು ದೇವರ ಮೇಲೆ ಆತುಕೊಳ್ತಾರೋ, ಯಾರು ದೇವರ ಮೇಲೆ ಭರವಸೆ ಇಡ್ತಾರೋ, ನಿರೀಕ್ಷೆ ಇಡ್ತಾರೋ, ಅವರು ಭೂಮಿ ಮೇಲೆ ಇರಲ್ಲ, ಆಕಾಶದಲ್ಲಿರ್ತಾರೆ. ಅಂದರೆ ನೋಡ್ರಿ, ಈಗ ಒಂದು ಚಿಕ್ಕ ಉದಾಹರಣೆ, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ರಿ. ಓಕೆ, ಮೇಲೆ ಹೋಗುವವರಿಗೆ ಕೆಳಗಿರೋರು ಕಾಣ್ತಾರ? ಇವಾಗ ನೋಡ್ರಿ, ಮೇಲೆ ಹತ್ತಾ ಇರ್ತೀರಿ ನೀವು. ಫಾರ್ ಎಕ್ಸಾಂಪಲ್, ಈಗ ನೀವು ಸ್ಟೆಪ್ಸ್ ಹತ್ತಾ ಇರ್ತೀರಿ. ನೀವು ಸ್ಟೆಪ್ಸ್ ಹತ್ತುವಾಗ ಕೆಳಗೆ ನೋಡಿ ಹತ್ತುತ್ತೀರಾ, ಮೇಲೆ ನೋಡಿ ಹತ್ತುತ್ತೀರಾ? ಹಿಂಗ ಮೇಲೆ ನೋಡಿ. ಅಂದರೆ ನಿನ್ನ ತಲೆ ಮೇಲೆ ಇರ್ತೈತಿ, ಹಿಂಗ. ನೀವು ಹದ್ದು ನೋಡ್ರಿ, ಹದ್ದು ಕೆಳಗಡೆಯಿಂದ ಹಿಂಗ ರೆಕ್ಕೆ ಹೊಡೆದ ಮೇಲೆ ಅದು ಭೂಮಿಗೆ ನೋಡಲ್ಲ, ಅದು ಆಕಾಶಕ್ಕೆ ನೋಡ್ತದೆ. ದೇವರ ಮೇಲೆ ಭರವಸೆ ಇಡೋರು ಅವರು ಮೇಲಕ್ಕೆ ಹೋಗ್ತಾರೆ ಹೊರತು ಕೆಳಗಡೆ ಇರಲ್ಲ. ದಟ್ ಮೀನ್ಸ್ ನಿಮ್ಮ ಜೀವಿತ, ನಮ್ಮ ಜೀವಿತ ಮೇಲಕ್ಕೆ ಏರುವಂಥ ಜೀವಿತ ಆಗ್ತತೆ. ನಾವು ಮೇಲಕ್ಕೆ ಏರಿಸಲ್ಪಡುವಾಗ ಕೆಳಗಡೆ ನಾವು ನೋಡುವವರಲ್ಲ. ಇದೇ ದೇವರ ಮೇಲೆ ಆತುಕೊಳ್ಳೋದಂದರೆ. ಯಾಕೆ ತುಂಬ ಜನ ಕೆಳಗೆ ಇದ್ದಾರೆ ಹೇಳ್ರಿ? ಕೆಲವ್ರು ನೋಡ್ತಾರೆ ಹಿಂಗ, ಬಾ ಏನಪ್ಪ ಇವರು ಹಿಂಗೆ ಹೋಗ್ಬಿಟ್ರ ಮೇಲೆ, ಅಯ್ಯೋ ಹೋದ ವರ್ಷ ನೋಡಿದ್ರೆ ಹಿಂಗಿದ್ರು, ಈ ವರ್ಷ ನೋಡಿದ್ರೆ ಸೇವೆಯಲ್ಲಿ ಹಿಂಗೆ ಬೆಳೆದ್ಬಿಟ್ಟಾರ. ಅರೆ ಚರ್ಚಲ್ಲಿ ಇವರು ಹಾಡಾಡ್ತಾ ಇದ್ರೆ ಇಷ್ಟು ಅಭಿಷೇಕ, ಇದು ಹೆಂಗ ಸಾಧ್ಯ? ಅವರು ಸ್ವಬುದ್ಧಿ ಮೇಲೆ ಆತುಕೊಂಡಿಲ್ಲ, ಅವರು ಜ್ಞಾನದ ಮೇಲೆ ಆತುಕೊಂಡಿಲ್ಲ, ಅವರು ದೇವರ ಮೇಲೆ ಆತುಕೊಂಡಿದ್ದಾರೆ. ಅವರು ದೇವರ ಮೇಲೆ ಭರವಸೆ ಇಟ್ಟಿದ್ದಾರೆ. ಅವರು ದೇವರನ್ನು ನೋಡಿದ್ದಾರೆ. ದೇವರೇ ಅವರಿಗೆ ಆಶ್ರಯವಾಗಿದ್ದಾನೆ, ಬಂಡೆ ಆಗಿದ್ದಾನೆ. ಅವರು ನಾನು ಕದಲುವುದಿಲ್ಲ ಅಂತ ಅವರ ಭರವಸೆ 100% ಪೂರ್ಣ ಹೃದಯದಿಂದ ಅವರು ದೇವರ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ಅವರು ಹದ್ದಿನಂತೆ ಮೇಲೆ ಇದ್ದಾರೆ. ಕೆಲವರು ನೋಡ್ರಿ, ನೀವು ಹಿಂದೆ ತಿರುಗಿ ನೋಡ್ರಿ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರು ನೀವು ನೋಡಲ್ಲ ಪ್ರಿಯರೇ. ಒಂದು, ನೀವು ಕೆಳಗೆ ನೋಡ್ರಿ, ನಾನು ಪ್ಲೇನಲ್ಲಿ ಯಾರನ್ನೋ ಹೋಗಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದೆ. ಪ್ಲೇನಲ್ಲಿ ಯಾರ್ಯಾರು ಹೋಗಿರಿ, ಒಂದು ತೋರಿಸ್ರಿ. ಪ್ಲೇನಲ್ಲಿ ಯಾರನ್ನು ಹೋಗಿರ? ಓಕೆ, ಹೋಗಿದವರಿಗೆ ಇದು ಅರ್ಥ ಆಗ್ತದೆ. ಪ್ಲೇನಲ್ಲಿ ಹೋಗ್ತೀರಿ ನೀವು ಬೇಗ, ಯೇಸು ನಾಮದಲ್ಲಿ. ಆಮೇಲೆ ಆಸೆ ಪಡ್ರಿ, ದೇವ್ರು ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ಓಕೆ, ತಪ್ಪಿಲ್ಲ, ನಾನು ಹೋಗ್ಬೇಕನ್ನೋದು ಆಲೋಚನೆ ಇರೋದು ತಪ್ಪಿಲ್ಲ. ಬಟ್ ನಾನು ಇದೇನಂತಾರೆ, ಟೇಕ್ ಆಫ್ ಆಗ್ತೈತೆ ರೀ, ಪ್ಲೇನ್ ಟೇಕ್ ಆಫ್. ಸೊ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ನಾವು ಫಸ್ಟು ವೇಟಿಂಗ್ ರೂಮ್ಗೆ ಹೋಗಿ, ಅಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ನಮ್ಮದು ಪಾಸ್ಪೋರ್ಟ್ ತೋರಿಸ್ರಿ, ನಮ್ಮ ಒಂದು ಟಿಕೆಟ್ಸ್ ತೋರಿಸಿ, ನಮ್ಮದೆಲ್ಲ ಆದಮೇಲೆ ಬೋರ್ಡಿಂಗ್ ಮಾಡ್ತಾರೆ. ನಮ್ಮದು ಲಗೇಜ್ ಎಲ್ಲ ಹಾಕಿ ನಾವು ಒಳಗೆ ಹೋಗಿ ಮತ್ತೆ ಕೂತ್ಕೊಳ್ಳೋಕ್ಕೆ 1 ತಾಸು 1.5 ತಾಸು ವೇಟಿಂಗ್ ಇರ್ತದೆ. ಒಂದು ಸಾರಿ ಫ್ಲೈಟ್ ಬಂತು, ಲ್ಯಾಂಡ್ ಆಯಿತು, ಆ ಫ್ಲೈಟ್ ನಮಗೋಸ್ಕರ ಬಂದಿದೆ, ಅನೌನ್ಸ್ಮೆಂಟ್ ಆಗ್ತದೆ. ನಿಮ್ಮ ಫ್ಲೈಟ್ ಬಂದಿದೆ, ಇಲ್ಲಿಂದ ನೀವು ನೈರೋಬಿ ಹೋಗುವಂಥ ಫ್ಲೈಟ್ ರೆಡಿ ಇದೆ. ಬಾಂಬೆಯಲ್ಲಿ ನಾವು ಫ್ಲೈಟ್ ಹತ್ತುವಾಗ ನೈರೋಬಿಗೆ ಹೋಗುವಂಥ ಫ್ಲೈಟ್ ಬಂದಿದೆ, ಈ ಒಂದು ಕೋಚಲ್ಲಿ ಹೋಗ್ರಿ ಅಂತ ಹೋಗಿ ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ. ಸೊ ನಾವು ಲಗೇಜೆಲ್ಲ ಬಿಟ್ಟು ನಾನು ನನ್ನ ಬ್ಯಾಗ್ ತಗೊಂಡು, ಸ್ಮಾಲ್ ಬ್ಯಾಗ್ ತಗೊಂಡು ಹೋಗ್ತೇನೆ. ಅವರು ಫ್ಲೈಟಲ್ಲಿ ಕೂತ್ಕೊಂಡಾಗ ಅವ್ರು ಹೇಳ್ತಾರೆ, ಸೀಟ್ ಬೆಲ್ಟ್ ಹಾಕ್ಕೊಳ್ರಿ, ಈಗ ಟೇಕ್ ಆಫ್ ಆಗೋಕ್ಕಿದೆ. ಸೊ ಟೇಕ್ ಆಫ್ ಆಗ್ತದೆ. ಟೇಕ್ ಆಫ್ ಆಗುವಾಗ ಸೀಟ್ ಬೆಲ್ಟ್ ಹಾಕ್ಕೊಳ್ರಿ ಅಂತ ಹೇಳ್ತಾರೆ. ಅಂದರೆ ಮೇಲಕ್ಕೆ ಪ್ಲೇನ್ ಹೋಗುವಾಗ ಸೀಟ್ ಬೆಲ್ಟ್ ಹಾಕ್ಕೊಳ್ರಿ. ಯಾಕೆ ಸೀಟ್ ಬೆಲ್ಟ್ ಹಾಕ್ಕೋಬೇಕಂದ್ರೆ ಅದು ವೈಬ್ರೇಟ್ ಆಗ್ತದೆ.
ಅಂತ ವೈಬ್ರೇಟ್ ಆಗ್ತದೆ. ಹಿಂಗೇ ಮೇಲೆ ಹೋಗ್ತಾ ಇರ್ತದೆ. ಈಗ ನೀವು ಸೀಟ್ ಬೆಲ್ಟ್ ಹಾಕ್ಕೊಳ್ರಿ, ಯಾರು ಸೀಟ್ ಬೆಲ್ಟ್ ತೆಗಿಬಾರ್ದು ಅಂತ ಹೇಳ್ತಾರೆ, ಟೇಕ್ ಆಫ್ ಆಗಿಬಿಡ್ತದೆ. ಟೇಕ್ ಆಫ್ ಆಗಿದ ಮೇಲೆ ಒಂದು ಸ್ವಲ್ಪ ಮೇಲೆ ಹೋಗಿದ ಮೇಲೆ ನಾನು ಹಿಂಗೆ ವಿಂಡೋಯಿಂದ ನೋಡ್ತೀನಿ, ಬಿಲ್ಡಿಂಗ್ಸ್ಗಳು ಕಾಣ್ತಾ ಇರ್ತವೆ. ಇನ್ನೊಂದು 10 ನಿಮಿಷ ಆದಮೇಲೆ ಮೇಲೆ ಹೋಗಿರ್ತದೆ, ಮತ್ತೆ ನೋಡ್ತೀನಿ, ಹಿಂಗೆ ಬಿಲ್ಡಿಂಗ್ಸ್ ಕಾಣ್ತಾ ಇರ್ತಾವ ಅಂತ ನೋಡ್ತೀನಿ ನಾನು. ಸ್ವಲ್ಪ ಚಿಕ್ಕದಾಗಿ ಕಾಣ್ತಾವೆ, ಹಿಂಗೆ ಇಷ್ಟಿಷ್ಟೇ ಕಾಣ್ತಾವೆ. ಟೇಕ್ ಆಫ್ ಆಗುವಾಗ ಸ್ವಲ್ಪ ಮೇಲೆ ಹೋದಾಗ ನಾನು ಹಿಂಗೆ ಕೆಳಗೆ ನೋಡಿದಾಗ ದೊಡ್ಡ ಬಿಲ್ಡಿಂಗ್ಸ್ ದೊಡ್ಡದಾಗೆ ಕಾಣ್ತಾ ಇರ್ತವೆ. ಬಟ್ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋದಾಗ ನಾನು ಹಿಂಗೆ ನೋಡಿದ್ರೆ ಬಿಲ್ಡಿಂಗ್ ಚಿಕ್ಕದಾಗಿ ಕಾಣ್ತತೆ. ಇನ್ನೂ ಸ್ವಲ್ಪ ಮೇಲೆ ಹೋದಾಗ ನಾನು ಹಿಂಗೆ ನೋಡಿದ್ರೆ ಬಿಲ್ಡಿಂಗ್ಸೇ ಕಾಣಲ್ಲ, ಓನ್ಲಿ ಮೇಘಗಳು ಕಾಣ್ತವೆ. ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಯಾರು ದೇವರ ಮೇಲೆ ಆತುಕೊಳ್ತಾರೋ ಅವರು ಸಮಸ್ಯೆಗಳನ್ನು ನೋಡುವುದಿಲ್ಲ. ನಿಮಗೆ ದೊಡ್ಡ ಸಮಸ್ಯೆಗಳು ಗುಡ್ಡದ ರೀತಿಯಲ್ಲಿ ಕಾಣ್ತಾ ಇರ್ಬೋದು, ಬಟ್ ಯಾರು ದೇವರ ಮೇಲೆ ನಿರೀಕ್ಷೆ ಇಡ್ತಾರೋ ಅವರು ಹದ್ದುಗಳಂತೆ ಮೇಲಕ್ಕೆ ಏರ್ತಾರೆ. ಮೇಲಕ್ಕೆ ನೀವು ಏರಿರಾ, ಮೇಲಕ್ಕೆ ನೀವು ಹಾರಿರಾ, ನೀವು ಅಲ್ಲಿಂದ ಕೆಳಗಡೆ ನೋಡಿದ್ರೆ ದೊಡ್ಡ ಬಿಲ್ಡಿಂಗ್ಸ್ ಚಿಕ್ಕದಾಗಿ ಕಾಣ್ತತೆ. ಇನ್ನೂ ಮೇಲಕ್ಕೆ ಹೋದರೆ ಚಿಕ್ಕದು ಕೂಡ ಕಾಣಲ್ಲ, ದೊಡ್ಡದು ಕಾಣಲ್ಲ, ಓನ್ಲಿ ಮೇಘಗಳು ನೀವು ನೋಡ್ತೀರಿ. ಹಲ್ಲೆಲೂಯಾ. ಇದು ದೇವರ ಮೇಲೆ ಆತುಕೊಳ್ಳುವುದು ಜೀವಿತ. ಕೆಲವರು ಕ್ರೈಸ್ತವರು, ಕೋಳಿ ಕ್ರೈಸ್ತವರು, ಅವ್ರು ಹೆಂಗಂದ್ರೆ ಆರಕ್ಕೆ ಹೋಗ್ತಾರೆ ಮತ್ತೆ ಕೆಳಗೆ ಬೀಳ್ತಾರೆ. ಇದು ಈ ಕೋಳಿಗಳು ನೋಡಿದೆ. ಇವಾಗ ಕೋಳಿಗಳು ಎಂಥ ಕೋಳಿಗಳಂದರೆ ಇಂಜೆಕ್ಷನ್ ಹಾಕಿ ಮಾಂಸ ಬೆಳೆಸೋ ಕೋಳಿಗಳಿದ್ದಾವೆ. ಹಿಂಗೆ ಇವರು ಈ ಇಂಜೆಕ್ಷನ್ ಹಾಕಿ ಮಾಂಸ ನೋಡೋಕ್ಕೆ ಮಾತ್ರ ಮಾಂಸ 1 ಕಿಲೋ ಮಾಂಸ ಬರ್ತದೆ. ಅದು ಐ ಥಿಂಕ್ 10 ಡೇಸಲ್ಲಿ 15 ಡೇಸಲ್ಲಿ ಇಷ್ಟು ಇದ್ದಿದ್ದು ಕೋಳಿ ಇಷ್ಟು ಆಗ್ಬಿಡ್ತದಂತ. ಭಾಳ ಕ್ರೈಸ್ತವ್ರು ಹಂಗೆ ಇಂಜೆಕ್ಷನ್ ಹಾಕಿ ಹಿಂಗೆ ಇಷ್ಟು ದಪ್ಪ ಕಾಣ್ತಿದ್ದಾರೆ. ಬಟ್ ಆರ್ರಿ ನೀವು ನೋಡಿದ್ರೆ ಅವ್ರು ಆರಕ್ಕೆ ಹೋಗ್ತಾರೆ ಮತ್ತೆ ಕೆಳಗೆ ಬೀಳ್ತಾರೆ, ಆರಕ್ಕೆ ಹೋಗ್ತಾರೆ ಕೆಳಗೆ ಬೀಳ್ತಾರೆ. ಸೊ ಕೋಳಿ ಕ್ರೈಸ್ತವರು ನಾವು ಆಗಬಾರ್ದು, ಹದ್ದಿನಂತೆ ಇರುವ ಕ್ರೈಸ್ತವರಾಗಬೇಕು. ಹದ್ದಿನಂತೆ ನೀನು ಆಗಬೇಕು ಅಂದರೆ ಯು ಶುಡ್ ಡಿಪೆಂಡ್ 100% ಆನ್ ಗಾಡ್. ನೋಡ್ರಿ, 100% ದೇವರ ಮೇಲೆ ಆತುಕೊಳ್ಳುವವರು, 100% ದೇವರ ಮೇಲೆ ಆತುಕೊಳ್ಳೋರು. ಸಮಯ ಆಗ್ತಾ ಇದೆ, ಇನ್ನು 2-3 ವಚನ ಇದ್ವು, ಬಟ್ ನಾನು ಇವತ್ತು ಹೇಳಲ್ಲ, ಅದನ್ನು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತೇನೆ. 100% ದೇವರ ಮೇಲೆ ಆತುಕೊಳ್ಳುವವರು ಅವರು ಹೊಸ ಬಲವನ್ನು ಹೊಂದಿಕೊಳ್ತಾರೆ. ಏನು ಗೊತ್ತಾ ಪ್ರಿಯರೇ, ಹೊಸ ಬಲ? ಹದ್ದು ಯಾರೋ ಈ ರೀತಿಯಲ್ಲಿ ಹೇಳಿದರು, ಹದ್ದು ಮುದುಕ ಆದಮೇಲೆ, ಏಜ್ ಆದಮೇಲೆ ಅದರದ್ದು ರೆಕ್ಕೆ ಬಿದ್ದೋಗ್ತಾವಂತೆ, ರೆಕ್ಕೆಗಳು ರೆಕ್ಕೆಗಳು. ಯವ್ವನ ಹದ್ದು ಇರುವಂಥ ಬಲ ಮುದುಕ ಹದ್ದಿಗೆ ಅಷ್ಟು ಇರಲ್ಲ. ಹೊಸ ರೆಕ್ಕೆಗಳು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ, ಹೊಸ ಬಲವನ್ನು ಅವರು ಹೊಂದುವರು. ಇದರ ಅರ್ಥ ಏನು ಗೊತ್ತಾ ಪ್ರಿಯರೇ? ಹದ್ದಿಗೆ ಒಂದು ಗುಣ ಇದೆ. ಏನು ಆ ಗುಣ ಅಂದರೆ, ಆ ಹದ್ದು ಒಂದು ಏಜಿಗೆ ಬಂದಾಗ ಆ ರೆಕ್ಕೆಯಲ್ಲಿ ಶಕ್ತಿ ಇರಲ್ಲ, ಮೇಲಕ್ಕೆ ಏರುವ ಶಕ್ತಿ. ಆ ಹದ್ದು ಏನು ಮಾಡ್ತದಂದರೆ ಯಾರು ಇಲ್ಲದೆ ಇರುವ ಪ್ಲೇಸ್ಗೆ ಹೋಗ್ಬಿಡ್ತದೆ. ಯಾರು ಇಲ್ಲದೆ ಇರುವ ಪ್ಲೇಸ್ ಒಂದೇ, ಆ ಹದ್ದು ಒಂದೇ ಇರ್ತದೆ, ಅಲ್ಲಿ ಯಾರೂ ಇರಲ್ಲ. ಅಲ್ಲಿ ಅಂಥ ಪ್ಲೇಸ್ ಅನ್ನು ಆರಿಸ್ಕೊಳ್ತತೆ ಈ ಹದ್ದು. ಅಲ್ಲಿ ಹೋಗಿ ಏನು ಮಾಡ್ತತೆ ಅಂತ ನೋಡಿದ್ರೆ, ಆ ಹದ್ದು ರೆಕ್ಕೆಗಳನ್ನು ಹಿಂಗ ಕಿತ್ತುತ್ತದೆ. ಯಾರಲ್ಲ, ಬೇರೆಯವರೆಲ್ಲ ಕಿತ್ತೋದು, ಸ್ವಂತವಾಗಿ ಹಿಂಗ ಕಿತ್ತುತ್ತಾ ಇರ್ತದೆ. ಕಿತ್ತಿದ ಮೇಲೆ ಆ ಹದ್ದಿಗೆ ರೆಕ್ಕೆ ಇರಲ್ಲ. ಆವಾಗ ಹೊಸ ರೆಕ್ಕೆಗಳಿಗೋಸ್ಕರ ವೇಟ್ ಮಾಡ್ತಾರೆ, ನ್ಯೂ ವಿಂಗ್ಸ್.
ಹೊಸ ರೆಕ್ಕೆಗಳಿಗೋಸ್ಕರ ಕಾದುಕೊಳ್ತದೆ. ಅದೇನೋ ಒಂದೇ ದಿವಸದಲ್ಲಿ ಹೊಸ ರೆಕ್ಕೆಗಳು ಹಿಂಗೆ ಬರಲ್ಲ. ಇದು ಕೋಳಿ ಹಂಗ 10 ದಿವಸದಲ್ಲಿ ಇಂಜೆಕ್ಷನ್ ಹಾಕಿ ಮಾಂಸ ಹೆಂಗೆ ಬರ್ತದಲ್ಲ, ಹಂಗೆ ಬರಲ್ಲ ಅದು. ಅದಕ್ಕೆ ಟೈಮ್ ಇಡ್ತದೆ. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಕೂಡ ನಾವು ಕೆಲಸ ಮಾಡಿ ದಣಿದಿರಬಹುದು, ಟಯರ್ಡ್ ಆಗಿರಬಹುದು. ಎಲ್ಲಿ ನಮಗೆ ವಿಶ್ರಾಂತಿ ಸಿಗೋದು ಗೊತ್ತಾ? ಎಲ್ಲಿ ನಮಗೆ ಬಲ ಸಿಗೋದು ಗೊತ್ತಾ? ಎಲ್ಲಿ ನಮಗೆ ಶಕ್ತಿ ಸಿಗೋದು ಗೊತ್ತಾ? ಒಬ್ಬರೇ ದೇವರ ಜೊತೆ ಸಮಯ ಕಳೆದಾಗ. ಅಂದರೆ ಈ ಹದ್ದಿಗೆ ಇರುವಂಥ ಒಂದು ಗುಣ ಏನು ಗೊತ್ತಾ ಪ್ರಿಯರೇ? ಈ ಹದ್ದು ಆ ರೆಕ್ಕೆಗಳೆಲ್ಲ ಕಿತ್ತು ಹಾಕಿ, ರೆಕ್ಕೆ ಇಲ್ಲದೆ ಹೊಸ ರೆಕ್ಕೆಗೋಸ್ಕರ ವೇಟ್ ಮಾಡ್ತಾ ಇರ್ತದೆ, ಹೊಸ ರೆಕ್ಕೆಗೋಸ್ಕರ ಕಾದುಕೊಳ್ತದೆ. ಅದು ಕೆಲವು ತಿಂಗಳು, ಕೆಲವು ಮಂತ್ಸ್ ಆದಮೇಲೆ ಆ ರೆಕ್ಕೆಗಳು ಬರ್ತಾವಂತ. ಆ ರೆಕ್ಕೆಗಳು ಬಂದಾಗ ಆ ಹದ್ದು ಎಂಥ ಬಲ ಹೊಂದಿಕೊಳ್ತದೆ ಗೊತ್ತಾ? ಯಾವ ಹದ್ದಿಗೆ ಯವ್ವನ ಹದ್ದಿಗೆ ಎಷ್ಟು ಬಲ ಇರ್ತದೋ ಅಷ್ಟು ಬಲ ಮತ್ತೆ ಈ ಹದ್ದಿಗೆ ಬರ್ತದಂತ. ಅಂದರೆ ಈ ಹದ್ದು ಮುದುಕಾದ್ಮೇಲೆ ಕೂಡ ಹೊಸ ರೆಕ್ಕೆಗಳು ಬಂದಾಗ ಹೊಸ ಬಲ ಹೊಂದಿಕೊಂಡು ಒಂದು ಯವ್ವನ ಹದ್ದಿನಂತೆ ಅದು ಮತ್ತೆ ಮೇಲಕ್ಕೆ ಏರಿಸಲ್ಪಡ್ತದೆ. ಪ್ರಿಯರೇ, ಒಂದು ಸಾರಿ ನಾವು ದೇವರ ಮೇಲೆ ಆತುಕೊಳ್ಳೋದು ಜೀವಿತ ಕಲ್ತುಕೊಂಡ್ರೆ ಆ ಜೀವಿತನೇ ಬೇರೆ ಪ್ರಿಯರೇ. ನೋವಾಗ್ತದೆ. ವೇಟಿಂಗ್ ಟೈಮ್ ಈಸ್ ವೆರಿ ವೆರಿ ನರಕದ ಹಾಗೆ ಇರ್ತದೆ. ನಮಗೆ ನರಕ ಅನುಭವಿಸ್ತೀವಿ ನಾವು ಕೆಲವು ಸಾರಿ. ನೋಡ್ರಿ, ಕೆಲವು ಚಾಲೆಂಜಸ್ ಫೇಸ್ ಮಾಡುವಾಗ, ಕೆಲವು ಅವಮಾನಗಳನ್ನ ಫೇಸ್ ಮಾಡುವಾಗ, ಕೆಲವು ಸಂಗತಿಗಳು ನಮ್ಮ ಅನುಕೂಲವಾಗಿ ಇಲ್ಲದೇ ಇರುವಾಗ ನಾವು ಒಬ್ಬರೇ ಆಗ್ಬಿಡ್ತೀವಿ. ಇಲ್ಲಿ ಹದ್ದು ಕೂಡ ಒಂದೇ ಒಬ್ಬಂಟಿಕ ಹದ್ದಾಗಿ ಇರ್ತದೆ. ಅಲ್ಲಿ ಯಾರಿರಲ್ಲ. ಅದು ಎಂಥ ಪ್ಲೇಸ್ಗಳಲ್ಲಿ ಆರಿಸ್ಕೊಳ್ತದೆ ಗೊತ್ತಾ? ಗುಡ್ಡಗಳಿರುವಂಥ ಪ್ಲೇಸ್. ಅಲ್ಲಿ ಯಾರು ಏರಿ ಬರಬಾರದು. ಅಲ್ಲಿ ಈ ಹದ್ದು ಮಾತ್ರ ಅಲ್ಲಿ ಇರಬೇಕು ಅಂಥ ಪ್ಲೇಸ್ ಆರಿಸ್ಕೊಳ್ತದೆ. ಕೆಲವು ಸಾರಿ ನೀವು ಒಬ್ಬರೇ ನಿಮ್ಗೆ ಅನಿಸ್ತತ್ತಲ್ಲ, ಕೆಲವು ಸಾರಿ ಅನಿಸ್ತತ್ತಲ್ಲ ನಮಗೆ, ಅಯ್ಯೋ ನನ್ನ ಜೀವಿತ ಒಂಟರಿ ಜೀವಿತ ಆಗಿಬಿಟ್ಟದೆ, ಯಾರು ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ಯಾರು ನನ್ನನ್ನು ಗುರುತಿಸ್ತಾ ಇಲ್ಲ, ಯಾರು ನನ್ನನ್ನು ನೋಡ್ತಾ ಇಲ್ಲ. ನಿಮ್ಗೆ ಹಂಗೆ ಅನಿಸೈತಂದರೆ ಅದು ಒಳ್ಳೆಯದು. ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಹೊಸ ರೆಕ್ಕೆಗಳು ಬರುವಾಗ ನೀವು ಒಬ್ಬರೇ ಆಗ್ತೀರಿ. ಹೊಸ ಬಲ ನೀವು ಹೊಂದಿಕೊಳ್ಳಬೇಕು ಅಂದರೆ ನೀವು ದೇವರ ಮೇಲೆ ಆತುಕೊಳ್ಳಲೇಬೇಕು. ಯು ಶುಡ್ ಡಿಪೆಂಡ್ ಆನ್ ಗಾಡ್. ಹೇಗೆ ಆತುಕೊಳ್ಳಬೇಕು? 100% ಪೂರ್ಣ ಹೃದಯದಿಂದ ಆತುಕೊಳ್ಳಬೇಕು ಪ್ರಿಯರೇ. ಸ್ವಲ್ಪ ಅಲ್ಲ, ಸ್ವಲ್ಪ ಸ್ಯಾಲ್ರಿ, ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆಯಿಂದ ನನಗೆ ಬರ್ತತೆ, ನಂದು ಇನ್ಕಮ್ ಬರ್ತತೆ, ಇಲ್ಲಿ ಕೂಡ ಸ್ವಲ್ಪ ಬರ್ತತೆ, ಇಲ್ಲಿ ಕೂಡ ಸ್ವಲ್ಪ ಬರ್ತದೆ. ಬಂದರೆ ದೇವರಿಗೆ ಸ್ತೋತ್ರ. ನಿಮಗೆ ಸ್ಯಾಲ್ರಿ ಬರ್ತಾ ಇದ್ದರೆ ಸ್ತೋತ್ರ, ನಿಮಗೆ ಆದಾಯ ಬರ್ತಾ ಇದ್ದರೆ ಸ್ತೋತ್ರ. ಕೆಲವು ಸಾರಿ ನಿಮಗೆ ಎಲ್ಲಿಂದ ಕೂಡ ಬರದೇ ಇದ್ದರೆ ಕೂಡ ನೀನು ವೇಟ್ ಮಾಡು. ಆ ಹೊಸ ಬಲವನ್ನು ಹೊಂದಿಕೊಂಡು ನೀನು ಮೇಲಕ್ಕೆ ಏರ್ತಿ. ಬೈಬಲ್ ಹೇಳ್ತತೆ, ನೀನು ಅವಾಗ ಓಡ್ತಿ, ನೀನು ದಣಿಯುವುದಿಲ್ಲ. ಅವಾಗ ನೀನು ಓಡ್ತಿ, ದಣಿಯುವುದಿಲ್ಲ. ನಡಿತಿ, ನೀನು ಬಳಲುವುದಿಲ್ಲ. ಈ ಹೊಸ ಬಲ ನಿನ್ನನ್ನು ಏನು ಮಾಡ್ತದೆ ಗೊತ್ತಾ? ದಣಿಯದಂತೆ ಮಾಡ್ತದೆ. ಇದು ದೇವರ ಬಲ. ಈ ಸ್ಟ್ರೆಂತ್ ಬರಬೇಕು ಎಲ್ಲರಿಗೆ. ಈ ಹೊಸ ಬಲ ದೇವರಿಂದ ಬಂದಂಥ ಬಲ. ಅದಕ್ಕೆ ಇವತ್ತು ಸಿಸ್ಟರ್ ಭಾಗ್ಯ ನಿತ್ಯ ಒಂದು ಹಾಡಲ್ಲಿ ನಡೆಸಿದ್ದಾರೆ. ಆ ಹಾಡು ಕೂಡ ನಾನೇ ಬರೆದಿದ್ದು. ಫಿಲಿಪಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ ಅಂದರೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು. ನನ್ನ ಬಲದಿಂದ ಅಲ್ಲ, ನನ್ನ ಬುದ್ಧಿಯಿಂದ ಅಲ್ಲ, ನನ್ನ ಜ್ಞಾನದಿಂದ ಅಲ್ಲ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಬಲ್ಲೆನು. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ಇದು ದೇವರ ಮೇಲೆ ಆತುಕೊಂಡು ಜೀವಿಸುವ ಒಂದು ಜೀವಿತ. ಆಮೆನ್. ನೆಕ್ಸ್ಟ್ ವೀಕ್ ಇದನ್ನು ಕಂಟಿನ್ಯೂ ಮಾಡೋಣ. ನಾನು ನಂಬ್ತೇನೆ ದೇವರು ನಿಮ್ಮ ಜೊತೆ ಮಾತನಾಡಿದ್ದಾನೆ. ನೀವು ಆಶೀರ್ವಾದ ಹೊಂದಿದ್ದೀರಿ ಈ ವಾಕ್ಯದಿಂದ.
ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿ ನಾವು ಇದನ್ನು ಮುಗಿಸ್ಕೊಳ್ಳೋಣ. ತಂದೆಯ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಯಾರ್ಯಾರು ಈ ಬೈಬಲ್ ಸ್ಟಡಿಯಲ್ಲಿ ಅಟೆಂಡ್ ಆಗಿದ್ದಾರೋ ಪ್ರತಿ ಬುಧವಾರ ದೇವ ನಾನು ಪ್ರಾರ್ಥಿಸ್ತೇನೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಹೊಸ ಬಲ, ಅವರು ಹದ್ದಿನಂತೆ ಮೇಲಕ್ಕೆ ಏರುವವರಾಗಿರಲಿ, ಬೆಟ್ಟಗಳನ್ನು ಏರಲಿ, ದಣಿಯಬಾರ್ದು, ಟಯರ್ಡ್ ಆಗಬಾರ್ದು. ಅವರು ಹೊಸ ಬಲವನ್ನು ಹೊಂದಿಕೊಂಡು ನೀನು ಅವರಿಗಾಗಿ ಇಟ್ಟಿರುವಂಥ ಸ್ಥಳದಲ್ಲಿ ಅವರು ಏರಿಸಲ್ಪಡಲಿ ಅಂತ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಅದ್ಭುತವಾದ ಪ್ರಸನ್ನತೆಗಾಗಿ ಸ್ತೋತ್ರ. ನಾವು ನಿನ್ನ ಮೇಲೆ ಮಾತ್ರ ಹತ್ತುಕೊಳ್ತೇವೆ. ಲಾರ್ಡ್, ವಿ ಡಿಪೆಂಡಿಂಗ್ ಆನ್ ಯು ಲಾರ್ಡ್, ಕಂಪ್ಲೀಟ್ಲಿ 100% ಪೂರ್ಣ ಹೃದಯದಿಂದ ನಾವು ನಿನ್ನ ಮೇಲೆ ಹತ್ತುಕೊಳ್ತೇವೆ. ಓ, ಅವರ್ ಸೋರ್ಸ್ ಈಸ್ ಯು ಲಾರ್ಡ್, ಲಾರ್ಡ್ ಅವರ್ ಫೌಂಡೇಶನ್ ಈಸ್ ಯು ಲಾರ್ಡ್, ಅವರ್ ಸ್ಟ್ರೆಂತ್ ಈಸ್ ಯು ಲಾರ್ಡ್. ಹಾಲೆಲೂಯಾ. ಅವರ್ ಸ್ಟ್ರೆಂತ್ ಈಸ್ ಇನ್ ಯು ಲಾರ್ಡ್. ಹಾಲೆಲೂಯಾ. ನಮ್ಮ ಬಲ ಅದು ನಿನ್ನಲ್ಲಿಯೇ ಇದೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ವಂದನೆ ವಂದನೆ. ವಿ ಗಿವ್ ಆಲ್ ಗ್ಲೋರಿ ಆ್ಯಂಡ್ ಆನರ್ ಟು ಯು ಲಾರ್ಡ್. ವಿ ಹಂಬಲ್ ಅವರ್ ಸೆಲ್ಫ್ ಲಾರ್ಡ್. ಇನ್ ಜೀಸಸ್ ನೇಮ್ ವಿ ಪ್ರೇ. ಆಮೆನ್, ಆಮೆನ್, ಆಮೆನ್.